ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದ. ಪ್ರಣಾಮಗಳು. ಹರೇ ಕೃಷ್ಣ. ಸೊ ನಾವು ಕುಂತಿಯ ಪ್ರಾರ್ಥನೆಯನ್ನ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಕುಂತಿ ದೇವಿ ಮೊದಲಿಗೆ ಭಗವಂತನಿಗೆ ಹೇಗೆ ನಮಸ್ಕಾರವನ್ನ ಸಲ್ಲಿಸ್ತಾಳೆ, ಅದಾದ್ಮೇಲೆ ತಾನು ಸ್ತ್ರೀ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥ ಅದನ್ನ ಅವಳು ನಿಸ್ಸಹಾಯಕತೆನ ತೋರಿಸ್ತಾಳೆ, ಕ್ಷಮೆಯನ್ನ ಕೋರ್ತಾಳೆ. ಅದಾದ್ಮೇಲೆ ಕೃಷ್ಣನನ್ನ ಅವಳು ಹೊಗಳ್ತಾಳೆ, ಗ್ಲೋರಿಫೈ ಮಾಡ್ತಾಳೆ, ಸ್ತುತಿಯನ್ನ ಮಾಡ್ತಾಳೆ. ಅದಾದ್ಮೇಲೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾಳೆ, ಕೃತಜ್ಞತೆಯನ್ನ. ಕೃಷ್ಣ, ನೀನು ನನಗೆ ಮಾಡಿರುವಂತಹ ಸಹಾಯ ಅಂತಿಂಥದ್ದಲ್ಲ. ಸೊ ವಸುದೇವ ದೇವಕಿಯರಿಗಿಂತ ಕೂಡ ನಾನು ಅದೃಷ್ಟವಂತಳು ಒಂದು ಅರ್ಥದಲ್ಲಿ, ಯಾಕೆಂದರೆ ನೀನು ನನ್ನ ಜೊತೆನೇ ಇದ್ದೆ ಯಾವಾಗಲೂ. ಯಾವುದೆಲ್ಲ ಕಷ್ಟ ಅನ್ನೋದನ್ನು ಅವಳು ವಿವರಿಸ್ತಾಳೆ. ವಿಷಪೂರಿತ ಆಹಾರ, ಭಯಂಕರ ಅಗ್ನಿ, ರಾಕ್ಷಸರು, ದುಷ್ಟ ಸಭೆ, ದೇಶಭ್ರಷ್ಟರಾಗಿ ವನವಾಸದಲ್ಲಿದ್ದಾಗಿನ ಕಷ್ಟ, ಅತಿರಥ ಮಹಾರಥರೊಂದಿಗಿನ ಯುದ್ಧ, ಎಲ್ಲವುಗಳಿಂದ ರಕ್ಷಿಸಿದೆ. ಈಗ ನಮ್ಮನ್ನು ಅಶ್ವತ್ಥಾಮನ ಅಸ್ತ್ರದಿಂದ ಕೂಡ ರಕ್ಷಿಸಿದೆಯಾ. ಆ ವಿಪತ್ತುಗಳೆಲ್ಲವೂ ಮತ್ತೆ ಮತ್ತೆ ಒದಗಿ ಬರುವಂತಾಗಲಿ, ಇದರಿಂದ ನಾವು ನಿನ್ನನ್ನು ಮತ್ತೆ ಮತ್ತೆ ನೋಡುವಂತಾಗುತ್ತೆ. ನಿನ್ನ ದರ್ಶನವನ್ನು ಪಡೆಯುವುದೆಂದರೆ ಪುನರಪಿ ಜನನ ಮರಣಗಳಿಂದ ಬಿಡುಗಡೆ ಎಂದೇ ಅರ್ಥ. ಹೀಗೆಲ್ಲ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ. ಅದಾದ್ಮೇಲೆ ಹೇಳ್ತಾಳೆ, ಯಾವುದು ಭಕ್ತಿಯನ್ನ ಮಾಡೋದಕ್ಕೆ ಅಡ್ಡಿ ಆಗುವಂಥದ್ದು, ಗೌರವಾನ್ವಿತ ಕುಟುಂಬದಲ್ಲಿ ಜನನ, ಮಹಾ ಸಂಪತ್ತು, ಉನ್ನತ ಶಿಕ್ಷಣ, ದೈಹಿಕ ಸಾಮರ್ಥ್ಯ, ಸೌಂದರ್ಯ, ಇವುಗಳ ಮೂಲಕ ಪ್ರಗತಿಯನ್ನು ಸಾಧಿಸಲು ಯತ್ನಿಸುವವರಿಗೆ ನಿನ್ನನ್ನು ಪ್ರಾಮಾಣಿಕ ಭಾವದಿಂದ ಸಮೀಪಿಸಲು ಸಾಧ್ಯವಿಲ್ಲ. ಅದಾದ್ಮೇಲೆ ಲೌಕಿಕವಾಗಿ ದರಿದ್ರರಾದರೂ ಸೊತ್ತು ಎನಿಸಿದ ನಿನಗೆ ನನ್ನ ಪ್ರಣಾಮಗಳು. ಸೊ ನಿನಗೆ ಲೌಕಿಕ ಗುಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಯೊಂದಿಗೆ ಯಾವ ಸಂಬಂಧವೂ ಇಲ್ಲ. ನೀನು ಸ್ವಯಂ ತೃಪ್ತ, ಆದ್ದರಿಂದಲೇ ನೀನು ಅತ್ಯಂತ ಶಾಂತ ಮತ್ತು ಅದ್ವೈತಿಗಳ ಪ್ರಭು ಅಂತ ಹೇಳ್ತಾಳೆ. ಅದಾದ್ಮೇಲೆ, ನನ್ನ ಪ್ರಭುವೇ ಭಗವಂತನಾದ ನಿನ್ನನ್ನು ಅನಂತ ಕಾಲನೆಂದು, ಪರಮ ನಿಯಾಮಕನೆಂದು, ಅನಾದಿ ಅನಂತನೆಂದು, ಸರ್ವವ್ಯಾಪಿಯೆಂದು ನಾನು ತಿಳಿಯುತ್ತೇನೆ. ನೀನು ಎಲ್ಲರಿಗೂ ಸಮಾನವಾಗಿ ಅನುಗ್ರಹಿಸುತ್ತೀಯೆ. ಜೀವಿಗಳ ನಡುವಣ ಭಿನ್ನಾಭಿಪ್ರಾಯಕ್ಕೆ ಸಾಮಾಜಿಕ ವ್ಯವಹಾರಗಳೇ ಕಾರಣ. ಸೊ ಭಗವಂತ ಎಲ್ಲರ ಜೊತೆ ಸಮಾನವಾಗಿ ಇರುತ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಸೊ ನಿನ್ನ ದಿವ್ಯ ಲೀಲೆಗಳನ್ನು ಅಷ್ಟು ಸುಲಭವಾಗಿ ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅವು ಒಬ್ಬ ಮಾನವ ಲೀಲೆಗಳಂತೆ ಕಾಣುತ್ತವೆ. ಆದ್ದರಿಂದಲೇ ತಪ್ಪು ಗ್ರಹಿಕೆಗೆ ಅವಕಾಶ ಮಾಡಿಕೊಡುತ್ತವೆ. ನೀನು ಯಾವ ವಸ್ತುವನ್ನು ಪ್ರೀತಿಸುವುದಿಲ್ಲ, ಹಾಗೆ ದ್ವೇಷಿಸುವುದು ಇಲ್ಲ. ಜನ ನಿನ್ನನ್ನು ಪಕ್ಷಪಾತಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಅಷ್ಟೇ. ಓ ವಿಶ್ವಾತ್ಮನೇ, ನೀನು ನಿಷ್ಕ್ರಿಯನಾಗಿದ್ದರೂ ಕಾರ್ಯಪ್ರವರ್ತನಾಗಿರುತ್ತೀಯೆ. ಅದು ದಿಗ್ಭ್ರಮೆಗೊಳಿಸುವಂತಹ ವಿಷಯ. ನೀನೇ ಪ್ರಾಣಶಕ್ತಿ ಮತ್ತು ಅಜಾತನಾಗಿದ್ದೀಯೆ, ಆದರೂ ಜನ್ಮವೆತ್ತುತ್ತೀಯೇ. ಪ್ರಾಣಿವರ್ಗ, ಮಾನವ, ಸಂತ ಮತ್ತು ಜಲಚರಗಳ ನಡುವೆ ನೀನೇ ಸ್ವತಃ ಅವತರಿಸುವೆ. ಇದು ದಿಟ್ಟವಾಗಿ ದಿಗ್ಭ್ರಮೆಗೊಳಿಸುವಂತಹದ್ದು. ಈಗ ನಾವು 31ನೇ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ 31ನೇ ಶ್ಲೋಕ ಭಗವಂತನ ಒಂದು ಸ್ವೀಟ್ ಪಾಸ್ ಟೈಮನ್ನು ಅವಳಿಲ್ಲಿ ನೆನಪಿಸಿಕೊಳ್ತಾ ಇದ್ದಾಳೆ. ತುಂಬ ತುಂಬ ಸುಂದರವಾಗಿರುವಂಥ ಒಂದು ಲೀಲೆ, ಎಲ್ಲ ಲೀಲೆಗಳಲ್ಲಿ ತುಂಬ ಸುಂದರವಾಗಿರುವಂಥ ಲೀಲೆಯನ್ನು ಅವಳು ನೆನಪಿಸಿಕೊಳ್ತಾ ಇದ್ದಾಳೆ. ಸೊ ಇದು ಈ ಲೀಲೆಯನ್ನಂತೂ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂಥೇಳಿ, ಯಾವುದದು ಅಂತೇಳಿ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ನನ್ನ ಜೊತೆ ರಿಪೀಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೋಪ್ಯಾದದೆ ತ್ವಯಿ ಕೃತಾಗಸಿದಾಮ ತಾವತ್. ಗೋಪ್ಯಾದದೆ ತ್ವಯಿ ಕೃತಾಗಸಿದಾಮ ತಾವತ್.
या ते दशाश्रुकलिलाञ्जन सम्भ्रमाक्षम् या ते दशाश्रुकलिलाञ्जन सम्भ्रमाक्षम् वक्त्रं निनीय भयभावनया स्थितस्य वक्त्रं निनीय भयभावनया स्थितस्य सा मां विमोहयन्ति भिरेऽपि यद्भिभेति सा मां विमोहयति भीरपि यद्बिभेति गोप्या ददे त्वयि कृतागसि दाम तावत् गोप्या ददे त्वयि कृतागसि दाम तावत् या ते दशाश्रुकलिलाञ्जन सम्भ्रमाक्षम् या ते दशाश्रुकलिलाञ्जन सम्भ्रमाक्षम् वक्त्रं निनीय भयभावनया स्थितस्य वक्त्रं निनीय भयभावनया स्थितस्य सा मां विमोहयति भिरपि यद्बिभेति सा मां विमोहयति भीरपि यद्बिभेति गोप्या ददे त्वयि कृतागसि दाम तावत् या ते दशाश्रुकलिलाञ्जन सम्भ्रमाक्षम् वक्त्रं निनीय भयभावनया स्थितस्य सा मां विमोहयति भीरपि यद्बिभेति हरे कृष्ण हरे माताजी कृष्ण कन्निका माताजी ओदि हरे कृष्ण गोप्या ददे त्वयि कृतागसि दाम तावत् या ते दशाश्रुकलिलाञ्जन सम्भ्रमाक्षम् वक्त्रं निनीय भयभावनया स्थितस्य सा मां विमोहयति धीरपि यद्बिभेति हरे कृष्ण सुजाता विजयानंद माताजी ओद्तीरा हरे कृष्ण माताजी हरे गोप्या ददे त्वयि कृतागसि दाम तावद् या ते दशाश्रुकलिलाञ्जन सम्भ्रमाक्षम् वक्त्रं निनीय भयभावनया स्थितस्य सा मां विमोहयति भीरपि यद्बिभेति हरे कृष्ण माताजी हरे कृष्ण शकुंतला एच माताजी ओदि श्लोकवನ್ನ माताजी हरे कृष्ण गोप्या ददे त्वयि कृतागसि दाम तावत् या ते दशाश्रुकलिलाञ्जना सम्भ्रमाक्षम् वक्त्रं निनीय भयभावनया स्थितस्य सा मां विमोहयति भीरपि यद्बिभेति हरे कृष्ण माताजी हरे कृष्ण ಶಾಲಿನಿ ಭಟ್ ಮಾತಾಜಿ ಶಬ್ದಗಳ ಅರ್ಥ ಅನುವಾದ ಓದಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಓದಿ ಸ್ಟಾರ್ಟ್ ಮಾಡಿ ಮಾತಾಜಿ ಓಕೆ ಶಾಂತಲ ಮಾತಾಜಿ ಗೋಪಿ ಗೊಲ್ಲತಿಯು ಯಶೋದೆಯು ಆಗದೆ ತೆಗೆದುಕೊಂಡು ಮಾತಾಜಿ ನಿಮ್ದು ಪ್ರಾಬ್ಲಮ್ ಇದೆ ಶಾಂತಲ ಮಾತಾಜಿ ಬರ್ತಾ ಇಲ್ಲ. ಓಕೆ ಇಟ್ಸ್ ಓಕೆ ಮಾತಾಜಿ ಶಾಂತಲ ಮಾತಾಜಿ ಕಂಟಿನ್ಯೂ ಮಾಡಿ ಹರೇ ಕೃಷ್ಣ ಮಾತಾಜಿ ಗೋಪಿ ಗೊಲ್ಲತೆಯೋ ಯಶೋದೆಯೋ ಆದದೆ ತೆಗೆದುಕೊಂಡಳು ತ್ವಯಿ ನಿನ್ನಲ್ಲಿ ಕೃತಾಗಸಿ ತೊಂದರೆಗಳನ್ನು ಉಂಟು ಮಾಡಿದಾಗ ಬೆಣ್ಣೆಯ ಮಡಕೆಯನ್ನೊಡೆಯುವುದರಿಂದ ದಾಮ ಹಗ್ಗವನ್ನು ತಾವತ್ ಆ ಕಾಲದಲ್ಲಿ ಯಾವುದರ ತೇ ನಿನ್ನ ದಶಾ ಸ್ಥಿತಿಯೋ ಅಶ್ರುಕಲಿಲ ಕಣ್ಣೀರಿನಿಂದ ತುಂಬಿ ಹರಿದ ಅಂಜನ ಕಾಡಿಗೆಯ ಸಂಭ್ರಮ ಗಾಬರಿಗೊಂಡ ಅಕ್ಷಂ ಕಣ್ಣುಗಳ ವಕ್ತ್ರಂ ಮುಖವನ್ನು ನಿನೀಯ ಕೆಳಗಿಳಿಸಿ ಭಯ ಭಾವನೆಯ ಹೆದರಿಕೆಯ ಭಾವನೆಯಿಂದ ಸ್ಥಿತಸ್ಯ ಇದ್ದ ಸಾ ಆ ಮಾಂ ನನ್ನನ್ನು ವಿಮೋಹಯತೆ ಭ್ರಾಂತಳನ್ನಾಗಿಸಿದೆ ಭೀ ಅಪ್ಪಿ ಭೀತಿಯ ಮೂರ್ತಿಯೂ ಕೂಡ ಎತ್ ಯಾರಿಗೆ ಬಿಭೇತಿ ಹೆದರುತ್ತದೆ ಅನುವಾದ ನನ್ನ ಪ್ರೀತಿಯ ಕೃಷ್ಣನೇ ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿ ಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹವೇ ತುಂಬಿಕೊಂಡಿತು ಅವು ನಿನ್ನ ಕಣ್ಣುಗಳ ಕಾಡಿಗೆಯ ಕಪ್ಪನ್ನು ತೊಳೆದು ಹಾಕಿದವು ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ ಎಚ್ ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಭಾವಾರ್ಥ ಇಲ್ಲಿ ಭಗವಂತನ ಲೀಲೆಗಳಿಂದ ಉಂಟಾದ ದಿಗ್ಭ್ರಮೆಯ ಮತ್ತೊಂದು ವಿವರಣೆ ಇದೆ. ಈಗಾಗಲೇ ವಿವರಿಸಿರುವಂತೆ ಭಗವಂತನು ಎಲ್ಲ ಸನ್ನಿವೇಶಗಳಲ್ಲೂ ಪರಮಪ್ರಭುವೇ ಆಗಿದ್ದಾನೆ. ಭಗವಂತನು ಪರಮನಾಗಿರುವ ಮತ್ತು ಅದೇ ವೇಳೆಯಲ್ಲಿ ಅವನ ಶುದ್ಧ ಭಕ್ತನ ಎದುರಿನಲ್ಲಿ
ಆಟದ ವಸ್ತುವಿನಂತೆ ಕಾಣಿಸಿಕೊಳ್ಳುವ ಒಂದು ನಿರ್ದಿಷ್ಟ ಉದಾಹರಣೆ ಇಲ್ಲಿದೆ. ಭಗವಂತನ ಶುದ್ಧ ಭಕ್ತರು ಅವನ ಮೇಲಿರುವ ತಮ್ಮ ಪರಿಶುದ್ಧ ಪ್ರೇಮದಿಂದಾಗಿ ಅವನಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಹೀಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಾಗ ಶುದ್ಧ ಭಕ್ತರು ಪರಮ ಪುರುಷನ ಅಂತಸ್ತನ್ನು ಮರೆಯುತ್ತಾರೆ. ಸಾದರ ಭಾವವೂ ಲವಲೇಶವೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿದ್ದಾಗ ಭಕ್ತರು ತನಗೆ ಸಲ್ಲಿಸುವ ಶುದ್ಧ ವಾತ್ಸಲ್ಯದ ಸೇವೆಯನ್ನು ಭಗವಂತನು ಮೆಚ್ಚುಗೆಯಿಂದ ಪ್ರೀತಿಪೂರ್ವಕವಾಗಿ ಹೆಚ್ಚು ಆಪ್ಯಾಯಮಾನವಾಗಿ ಒಪ್ಪಿಸಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ ಭಕ್ತರು ಭಗವಂತನನ್ನು ಪೂಜಿಸುವಾಗ ಅವರ ಭಾವ ಸಾದರ ಪೂರ್ವಕವಾಗಿರುತ್ತದೆ. ಆದರೆ ತನ್ನ ಭಕ್ತರು ಭಗವಂತನನ್ನು ತಮಗಿಂತ ಗೌಣವೆಂದು ಭಾವಿಸಿ ಅವರು ಶುದ್ಧ ಸ್ನೇಹ ಪ್ರೇಮಗಳಿಂದ ಕೂಡಿದ್ದಾಗ ಅವನು ಸಂತೋಷಗೊಳ್ಳುತ್ತಾನೆ. ಭಗವಂತನ ಮೂಲ ಸ್ಥಾನವಾದ ಗೋಲೋಕ ವೃಂದಾವನದಲ್ಲಿ ಅವನು ಮೆರೆದ ಲೀಲೆಗಳು ಈ ಭಾವದಲ್ಲಿ ವಿನಿಮಯವಾಗುತ್ತವೆ. ಶ್ರೀಕೃಷ್ಣನ ಸ್ನೇಹಿತರು ಅವನನ್ನು ತಮ್ಮಲ್ಲಿ ಒಬ್ಬನೆಂದು ಪರಿಗಣಿಸುತ್ತಾರೆ. ಅವರು ಅವನನ್ನು ಸಾದರ ಪೂರ್ವಕವಾಗಿ ಮಹತ್ವದವನೆಂದು ಪರಿಗಣಿಸುವುದಿಲ್ಲ. ಅವನನ್ನು ಒಂದು ಶಿಶುವೆಂದೇ ಭಾವಿಸುತ್ತಾರೆ. ವೇದಗಳು ತನಗೆ ಸಲ್ಲಿಸುವ ಪ್ರಾರ್ಥನೆಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳು ತನಗೆ ವಿಧಿಸುವ ದಂಡನೆಗಳನ್ನು ಅವನು ತುಂಬಾ ಸಂತೋಷದಿಂದ ಸ್ವೀಕರಿಸುತ್ತಾನೆ. ತನ್ನ ಪ್ರಿಯತಮೆಯರ ನಿಂದನೆಗಳು ವೇದ ಮಂತ್ರಗಳಿಗಿಂತ ಹೆಚ್ಚಾಗಿ ರುಚಿಸುತ್ತವೆ. ಗೋಲೋಕ ವೃಂದಾವನದ ತನ್ನ ಶಾಶ್ವತ ದಿವ್ಯ ಲೀಲೆಗಳನ್ನು ಈ ಲೌಕಿಕ ಜಗತ್ತಿನಲ್ಲಿ ತೋರುವ ಸಲುವಾಗಿ ಶ್ರೀಕೃಷ್ಣನು ಜನಸಾಮಾನ್ಯರ ಆಕರ್ಷಣೆಗಾಗಿ ಅವತರಿಸಿದ. ಆಗ ತನ್ನ ಸಾಕು ತಾಯಿ ಯಶೋದೆಯ ಮುಂದೆ ಪರಾಧೀನತೆಯ ಅನನ್ಯ ಚಿತ್ರವನ್ನು ಪ್ರದರ್ಶಿಸಿದನು. ಭಗವಾನ್ ಕೃಷ್ಣ ತನ್ನ ಶಿಶು ಸಹಜವಾದ ವಿನೋದ ಕ್ರೀಡೆಗಳಿಂದ ಬೆಣ್ಣೆಯ ಮಡಿಕೆಗಳನ್ನು ಒಡೆದು ಬೆಣ್ಣೆಯನ್ನು ತನ್ನ ಸಹಚರರಿಗೂ ಭಗವಂತನ ಧಾರಾಳತನದ ಉಪಯೋಗ ಪಡೆದ ವೃಂದಾವನದ ಹೆಸರಾಂತ ಕಪಿಗಳಿಗೂ ಹಂಚಿ ಕೂಡಿಟ್ಟ ಬೆಣ್ಣೆಯನ್ನು ಹಾಳುಗೆಡುತ್ತಿದ್ದನು. ಇದನ್ನು ನೋಡಿ ತಾಯಿ ಯಶೋದೆ ಅವನ ಮೇಲಿರುವ ತನ್ನ ನಿಷ್ಕಳಂಕ ಪ್ರೀತಿಯಿಂದ ತನ್ನ ಈ ದಿವ್ಯ ಬಾಲಕನಿಗೆ ತೋರಿಕೆಯ ಶಿಕ್ಷೆಯನ್ನು ವಿಧಿಸಲು ಇಚ್ಛಿಸಿದಳು. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಮಾಡುವಂತೆ ಅವಳು ಒಂದು ಹಗ್ಗವನ್ನು ತೆಗೆದುಕೊಂಡು ಅವನನ್ನು ಅದರಿಂದ ಕಟ್ಟಿ ಹಾಕುವುದಾಗಿ ಬೆದರಿಸಿದಳು. ತಾಯಿ ಯಶೋದೆಯ ಕೈಯಲ್ಲಿ ಹಗ್ಗ ಇರುವುದನ್ನು ಕಂಡು ಶ್ರೀಕೃಷ್ಣನು ತನ್ನ ತಲೆಯನ್ನು ತಗ್ಗಿಸಿ ಮಗುವಿನಂತೆ ಅಳಲು ತೊಡಗಿದನು. ಅವನ ಕೆನ್ನೆಯ ಮೇಲಿಂದ ಕಣ್ಣೀರು ಹರಿಯಿತು. ಅವನ ಚೆಲುವಾದ ಕಣ್ಣಿಗೆ ಹಚ್ಚಿದ್ದ ಕಾಡಿಗೆಯು ತೊಳೆದು ಹೋಯಿತು. ಕುಂತಿದೇವಿಗೆ ಭಗವಂತನ ಅತ್ಯುನ್ನತ ಸ್ಥಾನದ ಅರಿವಿದ್ದುದರಿಂದ ಅವಳು ಶ್ರೀಕೃಷ್ಣನ ಈ ಚಿತ್ರವನ್ನು ಆರಾಧಿಸುತ್ತಿದ್ದಳು. ಭಯದ ಮೂರ್ತಿಯನ್ನೇ ಭಯಗೊಳಿಸುತ್ತಿದ್ದ ಅವನು ತನ್ನನ್ನು ಸಾಮಾನ್ಯವಾದ ರೀತಿಯಲ್ಲಿ ಶಿಕ್ಷಿಸಲು ಬಯಸಿದ ತಾಯಿಯ ಬಗ್ಗೆ ಭಯಪಡುತ್ತಿದ್ದನು. ಕುಂತಿಯು ಕೃಷ್ಣನ ಉನ್ನತ ಸ್ಥಾನವನ್ನು ಅರಿತಿದ್ದಳು. ಆದರೆ ಯಶೋದೆಗೆ ಇದು ತಿಳಿದಿರಲಿಲ್ಲ. ಇದರಿಂದ ಕುಂತಿಯ ಸ್ಥಾನಕ್ಕಿಂತ ಯಶೋದೆಯ ಸ್ಥಾನ ಹಿರಿದು ಎಂದು ಹೇಳಬಹುದು. ತಾಯಿ ಯಶೋದೆ ಭಗವಂತನನ್ನು ಮಗುವಾಗಿ ಪಡೆದಳು. ಭಗವಂತನು ಅವಳ ಮಗನಾದ ತಾನು ಭಗವಂತ ಎಂಬುದನ್ನು ಅವಳು ಪೂರ್ಣವಾಗಿ ಮರೆಯುವಂತೆ ಮಾಡಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಶಾಲಿನಿ ಭಟ್ ಮಾತಾಜಿ, ಈಗ ಓದಿ ಆಗತ್ತಾ ನೋಡಿ, ನಿಮ್ಗೆ ಕಾಣಿಸುತ್ತಾ ಅಂತೇಳಿ. ಆಯ್ತು. ತಾಯಿ ಯಶೋದೆಗೆ ತನ್ನ ಮಗನಾದ ಶ್ರೀಕೃಷ್ಣನ ಉನ್ನತ ಸ್ಥಾನದ ಅರಿವು ಇದ್ದಿದ್ದರೆ ಅವನನ್ನು ದಂಡಿಸಲು ಖಂಡಿತವಾಗಿಯೂ ಹಿಂದೆಗೆಯುತ್ತಿದ್ದಳು. ಕೃಷ್ಣನು ಅವಳು ಈ ಸನ್ನಿವೇಶವನ್ನು ಮರೆಯುವಂತೆ ಮಾಡಿದನು. ಏಕೆಂದ್ರೆ ಅಷ್ಟೊಂದು ಪ್ರೇಮಮಯಿಯಾದ ಯಶೋದೆಯ ಕಣ್ಣೆದುರಿಗೆ ತನ್ನ ಶಿಶು ಸಹಜವಾದ ಸಂಪೂರ್ಣ ಅಭಿನಯವನ್ನು ಮಾಡಲು ಅವನು ಬಯಸಿದನು. ತಾಯಿ ಮಗನ ನಡುವಣ ಈ ಪ್ರೀತಿಯ ವಿನಿಮಯ ಸಹಜವಾದ ರೀತಿಯಲ್ಲಿ ನಡೆಯಿತು. ಕುಂತಿಯು ಈ ದೃಶ್ಯವನ್ನು ನೆನೆಸಿಕೊಂಡು ವಿಸ್ಮಿತಳಾಗಿ ಆ ದಿವ್ಯ ಮಾತ್ರ ವಾತ್ಸಲ್ಯವನ್ನು ಹೊಗಳದೇ ಇರಲಾಗಲಿಲ್ಲ. ಸರ್ವಶಕ್ತನಾದ ಭಗವಂತನನ್ನು ತನ್ನ ಪ್ರೀತಿಯ ಮಗನಾಗಿ ಪಡೆದು ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಯಶೋದೆಯ ಅನನ್ಯವಾದ ಪ್ರೇಮದ ಸ್ಥಾನವನ್ನು ಪರೋಕ್ಷವಾಗಿ ಅವಳು ಹೊಗಳಿದಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಸೊ ಯಾವ ಲೀಲೆಯನ್ನ ಇಲ್ಲಿ ಹೇಳ್ತಾ ಇರೋದು ಕುಂತಿ? ದಾಮೋದರ ಲೀಲೆ. ಎಸ್ ಎಸ್, ಹರೇ ಕೃಷ್ಣ. ನಮ್ಮೆಲ್ಲರ ಪ್ರೀತಿಯ ಲೀಲೆ ಇದು, ದಾಮೋದರ ಲೀಲೆ. ಇದನ್ನ ಪ್ರತಿ ವರ್ಷಕ್ಕೆ ಒಂದು ಬಾರಿ ನಾವು ಈ ಲೀಲೆಯನ್ನ ಹಾಡಿ ಹೊಗಳ್ತೀವಿ ಅಲ್ವಾ? ಎಲ್ಲ ಲೀಲೆಗಳಲ್ಲೂ ತುಂಬಾ ಸ್ವೀಟ್ ಆಗಿರುವಂತ ಲೀಲೆ.
ಸೊ ಅದನ್ನ ಇಲ್ಲಿ ಕುಂತಿ ನೆನಪಿಸಿಕೊಂಡು ಹೇಳ್ತಾ ಇದ್ದಾಳೆ. ಅವಳಿಗೆ ಬಹಳ ಆಶ್ಚರ್ಯವಾಗ್ತಾ ಇದೆ. ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸ್ತಾ ಇದೆ. ನನ್ನ ಪ್ರೀತಿಯ ಕೃಷ್ಣನೇ, ನೀನು ತಪ್ಪು ಮಾಡಿದಾಗ ಯಶೋದೆಯು ನಿನ್ನನ್ನು ಕಟ್ಟಿಹಾಕಲು ಹಗ್ಗವನ್ನು ಕೈಗೆತ್ತಿಕೊಂಡಳು. ಗಲಿಬಿಲಿಗೊಂಡ ನಿನ್ನ ಕಣ್ಣುಗಳಲ್ಲಿ ಅಶ್ರು ಪ್ರವಾಹವೇ ತುಂಬಿಕೊಂಡಿತು. ಅವು ನಿನ್ನ ಕಣ್ಣುಗಳ ಕಾಡಿಗೆಯ ಕಪ್ಪನ್ನು ತೊಳೆದು ಹಾಕಿದವು. ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ. ಸೊ ಭಯಮೂರ್ತಿ ಎಂತೆಂಥವ್ರು ಕೂಡ ಭಗವಂತ ಹೇಳ್ತಾರೆ, ಮದ್ಭಾತಿ ಭಾತಿ ವಾತವ್ಯಂ ಅಂದ್ರೆ ಸೂರ್ಯಸ್ತಪತಿ ಮದ್ಭಯ, ಅಂದ್ರೆ ಎಲ್ಲ ಸೂರ್ಯ ಚಂದ್ರರು ಎಲ್ಲರೂ ನನ್ನ ಭಯದಿಂದ ಅವ್ರು ಸರಿಯಾದ ಇದಕ್ಕೆ ಕೆಲಸವನ್ನ ಮಾಡ್ತಾರೆ. ಕಾಲ, ಯಮ ಎಲ್ಲರೂ ಕೂಡ ಕೃಷ್ಣನಂದ್ರೆ ಭಯ ಬೀಳ್ತಾರಂತೆ. ಅಂಥ ಕೃಷ್ಣ, ಭಯಮೂರ್ತಿಯನ್ನು ಭಯಗೊಳಿಸುವ ಕೃಷ್ಣ ಭಯಗೊಳ್ಳುತ್ತಾನೆ. ಈ ದೃಶ್ಯವು ನನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ. ಇಲ್ಲಿ ಭಗವಂತನ ಲೀಲೆಗಳಿಂದ ಉಂಟಾದ ದಿಗ್ಭ್ರಮೆಯ ಮತ್ತೊಂದು ವಿವರಣೆ ಇದೆ. ಸೊ ಈಗಾಗಲೇ ವಿವರಿಸಿರುವಂತೆ ಭಗವಂತನು ಎಲ್ಲಾ ಸನ್ನಿವೇಶಗಳಲ್ಲೂ ಪರಮ ಪ್ರಭುವೇ ಆಗಿದ್ದಾನೆ. ಭಗವಂತನು ಪರಮನಾಗಿರುವ ಮತ್ತು ಅದೇ ವೇಳೆಯಲ್ಲಿ ಅವನು ಶುದ್ಧ ಭಕ್ತರ ಎದುರಿನಲ್ಲಿ ಆಟದ ವಸ್ತುವಿನಂತೆ ಕಾಣಿಸಿಕೊಳ್ಳುವ ಒಂದು ನಿರ್ದಿಷ್ಟ ಉದಾಹರಣೆ ಇಲ್ಲಿದೆ. ಸೊ ಭಗವಂತ ತನ್ನ ಭಕ್ತರಿಗೋಸ್ಕರ ಅವರು ಯಾವ ತರ ಬೇಕಾದರೂ ಅವರು ಯಾವ ಒಂದು ಪೊಸಿಷನ್ ಅನ್ನು ಕೂಡ ತಗೋಬಹುದು ಅನ್ನೋದನ್ನ ಈ ಲೀಲೆ ವಿವರಿಸುತ್ತದೆ. ಭಗವಂತನ ಶುದ್ಧ ಭಕ್ತರು ಅವನ ಮೇಲಿರುವ ತಮ್ಮ ಪರಿಶುದ್ಧ ಪ್ರೇಮದಿಂದಾಗಿ ಅವನಿಗೆ ಸೇವೆಯನ್ನ ಸಲ್ಲಿಸುತ್ತಾರೆ. ಹೀಗೆ ಭಕ್ತಿ ಸೇವೆ ಸಲ್ಲಿಸುವಾಗ, ಯಾಕೆ ಇವರು ಆಗಾಗ ಅನ್ಮಿಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ನಾನು ಮ್ಯೂಟಲ್ಲಿ ಇಡ್ತೇನೆ. ಎಸ್, ಹೀಗೆ ಭಕ್ತಿ ಸೇವೆಯನ್ನ ಸಲ್ಲಿಸುವಾಗ ಶುದ್ಧ ಭಕ್ತರು ಪರಮ ಪುರುಷನ ಅಂತಸ್ತನ್ನು ಮರೆಯುತ್ತಾರೆ. ಸೊ ಇಲ್ಲಿ ವೃಂದಾವನ ಲೀಲೆ ಅನ್ನುವಂಥದ್ದು ಅದು ಅಷ್ಟು, ಅಂದ್ರೆ ವೃಂದಾವನದಲ್ಲಿ ಭಗವಂತ ತಾನು ಅನ್ನೋದನ್ನ ಮರೆತು ಭಗವಂತ ಲೀಲೆಯನ್ನ ಮಾಡ್ತಾ ಇದ್ರೆ, ಅಲ್ಲಿರುವಂತ ವ್ರಜವಾಸಿಗಳು ಕೂಡ ಅಷ್ಟೆ. ಸೊ ಅವರು ಕೂಡ ಭಗವಂತ ಇವನು ಅನ್ನೋದನ್ನ ಮರೆತು ಲೀಲೆಯನ್ನ ಮಾಡ್ತಾರೆ. ಇಲ್ಲದಿದ್ರೆ ಈಗ ಮಾತೆ ಯಶೋದೆಗೆ ಅಂದ್ರೆ ಈ ದಾಮೋದರ ಲೀಲೆಯನ್ನು ಒಂದ್ಸತಿ ನಾನು ಆಕ್ಚುಲಿ ಹೇಳ್ಬೇಕನ್ಸುತ್ತೆ. ಹೊಸೊಬ್ರು ತುಂಬಾ ಜನ ಇದ್ದಾರೆ ಅಲ್ವಾ. ಹಳೆಬ್ರಿಗೆ ಗೊತ್ತು, ನಾವಿದನ್ನ ಪ್ರತಿ ಸರ್ತಿ ಹಾಡಿ ಹೊಗಳ್ತೀವಿ. ಎಷ್ಟು ಸರ್ತಿ ಕೇಳಿದ್ರು ನಮ್ಗೆ ಇದನ್ನ ಮತ್ತೆ ಮತ್ತೆ ಕೇಳ್ಬೇಕಂತ ಅನ್ಸುತ್ತೆ. ಬೇರೆ ಕಥೆಗಳೆಲ್ಲ ಒಂದ್ಸರ್ತಿ ಕೇಳಿದ್ರೆ ಆಗೋಯ್ತು ಅಷ್ಟೇ. ಸೊ ಏನು, ಮಾತೆ ಯಶೋದೆ ಕೃಷ್ಣನನ್ನ ಹಗ್ಗದಿಂದ ಕಟ್ಟಿ ಹಾಕಿದ್ಲು, ಕೃಷ್ಣ ಬೆಣ್ಣೆ ಕದ್ದ, ಪನಿಷ್ಮೆಂಟ್ ಕೊಡೋದಕ್ಕೋಸ್ಕರ ಕಟ್ಟಿ ಹಾಕಿದ್ಲು, ಆಗೋಯ್ತು. ಕೃಷ್ಣ ನಳಕೋರರನ್ನ ಅವನು ಬಂಧನದಿಂದ ಬಿಡುಗಡೆ ಮಾಡಿದ. ಇದಿಷ್ಟೇ ಸಾಮಾನ್ಯ ಜನರಿಗೆ. ಆದರೆ ಭಕ್ತರಿಗೆ ಇದು ಬಹಳ ಬಹಳ ಒಂದು ಅಂದ್ರೆ ರಿಲಿಶ್ ಮಾಡುವಂತ ಒಂದು ಲೀಲೆ, ಆಸ್ವಾದಿಸುವಂತಹ ಒಂದು ಲೀಲೆ ಇದು ಅಂತ. ನಾನು ಸಂಕ್ಷಿಪ್ತವಾಗಿ ಈ ಕಥೆಯನ್ನ ಹೇಳ್ತೀನಿ, ಏನು ಅದು ಅಂತೇಳಿ. ಇಲ್ಲಿ ಕೂಡ ಅದರ ವಿವರಣೆ ಇದೆ ಅಲ್ವಾ, ಹೇಗೆ ಯಾವ ಥರ ಅಂತೇಳಿ. ಎಸ್, ನಾವು ಮೊದಲಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರೀತಿಪೂರ್ವಕವಾಗಿ ಹೆಚ್ಚು ಆಪ್ಯಾಯಮಾನವಾಗಿ ಒಪ್ಪಿಸಿಕೊಳ್ಳುತ್ತಾನೆ. ಸಾಮಾನ್ಯವಾಗಿ ಭಕ್ತರು ಭಗವಂತನನ್ನು ಪೂಜಿಸುವಾಗ ಅವರ ಭಾವ ಸಾದರ ಪೂರ್ವಕವಾಗಿರುತ್ತದೆ. ಆದರೆ ತನ್ನ ಭಕ್ತರು ಭಗವಂತನನ್ನು ತಮಗಿಂತ ಗೌಣವೆಂದು ಭಾವಿಸಿ ಅವರು ಶುದ್ಧ ಸ್ನೇಹ ಪ್ರೇಮಗಳಿಂದ ಕೂಡಿದ್ದಾಗ ಅವನು ಸಂತೋಷಗೊಳ್ಳುತ್ತಾನೆ. ಸೊ ಭಗವಂತನಿಗೆ ಏನಾಗುತ್ತಂದ್ರೆ, ತನ್ನ ಭಕ್ತರು ತನ್ನನ್ನ ಅಂದ್ರೆ ತಮ್ಮ ಮಕ್ಕಳ ತರ ಅಥವಾ ತಮ್ಮ ಒಂದು ಯಾವುದಾದ್ರೂ ಸಂಬಂಧ, ಸ್ನೇಹಿತನ ತರ, ಈ ತರ ಅವರು ಪ್ರೀತಿಯನ್ನ ಮಾಡಿದಾಗ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಹಾಗೂ ಭಕ್ತರಿಂದ ಆದೇಶವನ್ನ ಪಡೆಯಲು ಭಗವಂತನಿಗೆ ತುಂಬಾ ಸಂತೋಷವಾಗುತ್ತಂತೆ. ಭಗವಂತನ ಮೂಲ ಸ್ಥಾನ ಗೋಲೋಕ ವೃಂದಾವನದಲ್ಲಿ ಅವನು ಮೆರೆದ ಲೀಲೆಗಳು ಈ ಭಾವದಲ್ಲಿ ವಿನಿಮಯವಾಗುತ್ತವೆ. ಶ್ರೀಕೃಷ್ಣನ ಸ್ನೇಹಿತರು ಅವನನ್ನು ತಮ್ಮಲ್ಲಿ ಒಬ್ಬನೆಂದು ಪರಿಗಣಿಸುತ್ತಾರೆ. ಸೊ ಅವರಿಗೆ ಅಂತಹ ಒಂದು ಭಾಗ್ಯ ಹೇಗೆ ಸಿಕ್ಕಿತು ಅಂದ್ರೆ, ಸಿಗ್ಬೋದು ಪ್ರತಿಯೊಬ್ಬರಿಗೆ ಕೂಡ ಕೃಷ್ಣನ ಸಾನ್ನಿಧ್ಯವನ್ನ ಬಯಸಿ ಕೃಷ್ಣನ ಜೊತೆ ಲೀಲೆಯಲ್ಲಿ ಭಾಗವಹಿಸುವುದು. ಆದರೆ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಕೇವಲ ಶುದ್ಧ ಭಕ್ತಿ ಸೇವೆ ಅಷ್ಟೇ. ಶುದ್ಧ ಭಕ್ತಿ ಸೇವೆಯನ್ನು ಮಾಡ್ತಾ ಮಾಡ್ತಾ ನಾವು ಭಗವಂತನನ್ನ ಪ್ರೀತಿಸುವುದನ್ನ ಕಲಿತೇವೆ. ಭಗವಂತನನ್ನ ಪ್ರೀತಿಸುವುದನ್ನ ಕಲಿತಾಗ ಎಲ್ಲೆಲ್ಲೂ ನಾವು ಭಗವಂತನನ್ನ ಕಾಣುತ್ತೇವೆ, ಹಾಗೂ ನಾವು ಅದಕ್ಕೆ ಅರ್ಹತೆಯನ್ನ ಪಡೆಯುತ್ತೇವೆ. ಭಗವಂತನ ದಿವ್ಯ ಲೀಲೆಯಲ್ಲಿ ಭಾಗವಹಿಸುವಂತ ಅರ್ಹತೆಯನ್ನ ಕೂಡ ಒಬ್ಬ ಪಡೆಯಬಹುದು ಅಂತೇಳಿ. ಸೊ ಇಲ್ಲಿ ಅವರು ಅವನನ್ನ ಒಂದು ಶಿಶುವೆಂದೇ ಭಾವಿಸುತ್ತಾರೆ. ವೇದಗಳು ತನಗೆ ಸಲ್ಲಿಸುವ ಪ್ರಾರ್ಥನೆಗಿಂತ ಹೆಚ್ಚಾಗಿ ತನ್ನ ತಂದೆ ತಾಯಿಗಳು ತನಗೆ ವಿಧಿಸುವ ದಂಡನೆಗಳನ್ನು ಅವನು ತುಂಬಾ ಸಂತೋಷದಿಂದ ಸ್ವೀಕರಿಸುತ್ತಾರೆ. ಸೊ ಇಲ್ಲಿ ಪಂಡಿತರು ವೇದ ಮಂತ್ರಗಳನ್ನ ಪರ್ಫೆಕ್ಟ್ ಆಗಿ, ಅದು ಹೇಗೆ ವೇದ ಮಂತ್ರಗಳನ್ನ ಅವರು ಉಚ್ಚರಿಸ್ತಾರಲ್ವಾ, ಅದರ ಮೀಟರ್, ಅದರ ಉಚ್ಚಾರಣೆ ಎಲ್ಲ ಒಂದು ಇದಿದೆ, ಅದಕ್ಕೆ ರೀತಿ ನೀತಿ. ಎಷ್ಟು ಸ್ಪಷ್ಟವಾಗಿ ಉಚ್ಚರಿಸಿ ಏನೇ ಮಾಡಿದ್ರು ಅದಕ್ಕಿಂತ ಭಗವಂತನಿಗೆ ಇಲ್ಲಿ ಈ ವ್ರಜವಾಸಿಗಳು ಬೈಗಳು ತುಂಬಾ ಇಷ್ಟವಾಗುತ್ತಂತೆ. ಪ್ರೀತಿಯಿಂದ ಬೈಯುವಂಥದ್ದು, ವಿಧಿಸುವ ದಂಡನೆಗಳು ತುಂಬಾ ಸಂತೋಷದಿಂದ ಸ್ವೀಕರಿಸ್ತಾನೆ. ಆ ಗೋಪಿಯರ ನಿಂದನೆಗಳು, ಗೋಪಿಯರು ಯಾವ್ಯಾವ ತರ ಬೈತಾ ಇದ್ರು ಕೃಷ್ಣನಿಗೆ ಪ್ರೀತಿಯಿಂದ, ಅದು ಕೃಷ್ಣನಿಗೆ ಇಷ್ಟವಾಗುತ್ತೆ. ಈ ತರ ನಿಂದಿಸುವಂಥದ್ದು ಅಂದ್ರೆ ಪ್ರೀತಿಯಿಂದ ಅಲ್ಲಿ. ಸೊ ಹೇಗೆ ನಾವು ಚೌರಾಷ್ಟಕಂದಲ್ಲಿ ಕೂಡ ನೋಡಿದ್ದೀವಿ, ಹೇಗೆ ನೀನು ಕಳ್ಳ ಅಂತ ಹೇಳ್ಕೊಂಡೆ
ಅವರು ಹೇಗೆ ಕೃಷ್ಣನನ್ನ ಪ್ರೀತಿಸ್ತಾರೆ ಅಲ್ವಾ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇದೆಯಾ ಶಾಂತಲಾ ಮಾತಾಜಿ? ತುಂಬಾ ಇಲ್ಲ ಮಾತಾಜಿ, ಬರ್ತಾ ಇಲ್ಲ ಅಲ್ಲ? ಇಲ್ಲ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ನಿಮಿಷ, ನಾನು ವಿಂಡೋ ಕ್ಲೋಸ್ ಮಾಡ್ತೀನಿ. ಎಸ್. ಸೊ ಹಾಗೆ ಭಗವಂತನಿಗೆ ತುಂಬ ಪ್ರಿಯವಾಗುತ್ತೆ ನಾವು ಭಗವಂತನನ್ನ ಅಂದರೆ ದೂರ ಇಟ್ಟು ನಾವು ಕರ್ತವ್ಯ ಅಂದ್ಕೊಂಡು ಮಾಡುವಂಥ ಭಕ್ತಿಗಿಂತ ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಿ ನಾವು ಕ್ಲೋಸ್ ಆಗಿ ನಡ್ಕೊಂಡ್ರೆ ಭಗವಂತನಿಗೆ ತುಂಬ ಪ್ರಿಯವಾಗುತ್ತೆ. ಸೊ ಅದಕ್ಕೋಸ್ಕರ ಭಗವಂತ ಈ ಪೃಥ್ವಿಗೆ ಬರ್ತಾರೆ ಅಲ್ವಾ, ನಾವು ಸಂಬಂಧವನ್ನು ಸ್ಥಾಪಿಸಬೇಕು ಅಂತೇಳಿ. ಸೊ ಹಾಗೆ ತನ್ನ ಅಂದರೆ ನಿಂದನೆಗಳು ಅವರಿಗೆ ವೇದ ಮಂತ್ರಗಳಿಂದ ಹೆಚ್ಚಾಗಿ ರುಚಿಸುತ್ತವೆ ಅಂತೆ. ಆ ಥರ ಗೋಲೋಕ ವೃಂದಾವನದ ತನ್ನ ಶಾಶ್ವತ ದಿವ್ಯಲೀಲೆಗಳನ್ನು ಈ ಲೌಕಿಕ ಜಗತ್ತಿನಲ್ಲಿ ತೋರುವ ಸಲುವಾಗಿ ಶ್ರೀಕೃಷ್ಣನು ಜನಸಾಮಾನ್ಯರ ಆಕರ್ಷಣೆಗಾಗಿ ಅವತರಿಸಿದ. ಆಗ ತನ್ನ ಸಾಕು ತಾಯಿ ಯಶೋದೆಯ ಮುಂದೆ ಪರಾಧೀನತೆಯ ಅನನ್ಯ ಚಿತ್ರವನ್ನ ಪ್ರದರ್ಶಿಸಿದ ಅವನು. ಸೊ ಇಲ್ಲಿ ಕತೆ ಹೀಗೆ ಬರುತ್ತೆ, ದಾಮೋದರ ಲೀಲೆ ಕತೆ. ಸೊ ಕೃಷ್ಣ ಯಾವಾಗಲೂ ಅಂದರೆ ಬೆಣ್ಣೆಯನ್ನು ಕದೀತಾನೆ ಅಂತ ಎಲ್ಲ ಗೋಪಿಯರು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ಮಾತೆ ಯಶೋದೆಗೆ. ಅಂದರೆ ಕಂಪ್ಲೇಂಟ್ ಅಂದರೆ ಅದು ಸುಮ್ಮನೆ ಆ್ಯಕ್ಚುಲಿ ಅವ್ರಿಗೆ ಕೃಷ್ಣ ಬರಬೇಕು ನಮ್ಮ ಮನೆಗೆ ಅನ್ನುವಂಥ ಇಚ್ಛೆ ಇರುತ್ತೆ. ಮತ್ತೆ ಕೃಷ್ಣನನ್ನು ನೋಡೋದಕ್ಕೆ ಅಂತ ಅವ್ರು ಬರ್ತಾ ಇದ್ರು. ಅಂದರೆ ಅದು ಹುಸಿ ಮುನಿಸ್ನಿಂದ ಮಾಡುವಂಥ ಕಂಪ್ಲೇಂಟ್. ಅಂದರೆ ಇಲ್ಲಿ ಕೃಷ್ಣ ನಿನ್ನ ಮಗ ಬಂದು ನಮ್ಮ ಮನೆಗೆ ಬಂದು ಬೆಣ್ಣೆಯನ್ನು ಕದೀತಾನೆ, ಬೆಣ್ಣೆಯನ್ನು ಅವನ ಕೈಗೆ ಎಟಕ್ಸದೆ ನಾವು ಮೇಲೆ ಇಟ್ಟರೆ ಅವನು ಮೇಲೆ 2-3 ಜನರನ್ನ ಕರ್ಕೊಂಡು ಬಂದು ಒಬ್ಬರು ಮೇಲೆ ಹತ್ತಿಸಿ ಅಲ್ಲಿಂದ ಕದೀತಾನೆ. ಹಾಗೂ ಕತ್ಲೆಯಲ್ಲಿ ಅವನಿಗೆ ಕಾಣದಾಗಿಟ್ರೆ ಅವನ ಮೈಯಲ್ಲಿರುವ ಆಭರಣಗಳಿದೆಯಲ್ಲ ಅದರ ಬೆಳಕಿನಿಂದ ಅವನಿಗೆ ಗೊತ್ತಾಗುತ್ತೆ ಎಲ್ಲಿ ಬೆಣ್ಣೆ ಇದೆ ಅಂತೇಳಿ. ಒಂದು ವೇಳೆ ನಾವು ಕೊಡದಿದ್ರೆ ನಮ್ಮ ಮಕ್ಕಳಿಗೆ ಇದು ಮಾಡ್ತಾನೆ. ಅಂದರೆ ಹೀಗೆ ಹಸುವಿನ ಅಂದರೆ ನಾವು ಕರುವನ್ನು ಸಪ್ರೇಟ್ ಕಟ್ಟಿರ್ತೀವಿ, ಹಸುವನ್ನು ಸಪ್ರೇಟ್ ಕಟ್ಟಿರ್ತೀವಿ, ಹಾಲದು ಕುಡಿಬಾರ್ದು ಅಂತೇಳಿ. ಆ ಕಟ್ಟಿದ ಒಂದು ವೇಳೆ ಬೆಣ್ಣೆ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಏನಾದ್ರು ತುಂಟತನ ಮಾಡಿ ಓಡಿ ಹೋಗ್ತಾನೆ, ಆ ಕರುವನ್ನು ಬಿಡಿಸಿ ಬಿಡ್ತಾನೆ. ಕರು ಹಸುವಿನ ಹಾಲನ್ನೆಲ್ಲ ಕುಡಿದು ಬಿಟ್ಟು ನಮಗೆ ಹಾಲೇ ಸಿಗಲ್ಲ. ಹೀಗೆ ಹಲವಾರು ರೀತಿಯಲ್ಲಿ ಕೃಷ್ಣ ತುಂಟಾಟ ಮಾಡ್ತಾನೆ ನಮ್ಮ ಮನೆಗೆ ಬಂದು ಅಂತ ಗೋಪಿಯರು ಒಬ್ಬೊಬ್ಬರಾಗಿ ಬಂದು ಯಶೋದೆ ಹತ್ರ ಹೇಳುವಾಗ ಮಾತೆ ಯಶೋದೆ, ಹೌದಾ, ಹಾಗಿದ್ರೆ ನಾಳೆಯಿಂದ ನಾನು ಕೃಷ್ಣನನ್ನು ಎಲ್ಲಿಗೂ ಹೋಗೋದಕ್ಕೆ ಬಿಡಲ್ಲ. ಅಯ್ಯಯ್ಯೋ ಹಾಗೆ ಮಾಡಬೇಡಿ, ಕೃಷ್ಣ ಬರಬೇಕು ನಮ್ಮ ಮನೆಗೆ, ಆಗಲ್ಲ, ನಾವು ಸುಮ್ಮನೆ ಹೇಳೋದು ನಿನ್ನ ಹತ್ರ ಅಂತೇಳಿ. ಸೊ ಹಾಗೆ ಯಶೋದೆ ಈ ಥರ ಅಂದರೆ ಒಂದು ಚೆನ್ನಾಗಿರುವಂಥ ಲೀಲೆ. ಗೋಪಿಯರಿಗೆಲ್ಲ ಕೃಷ್ಣ ತಮ್ಮ ಮನೆಗೆ ಬರಬೇಕಂತ ಇರುತ್ತೆ, ಮತ್ತೆ ಅವರಲ್ಲಿಗೆ ಬಂದು ಸುಮ್ಮನೆ ಹೇಳುವಂಥದ್ದು ಕೃಷ್ಣನ ಒಂದು ಗುಣಗಾನ ಮಾಡಿದ ಥರ, ಕೃಷ್ಣನ ಬಗ್ಗೆ ದೂರ ಹೇಳುವಂಥದ್ದು ಕೂಡ. ಆದರೆ ಯಶೋದೆಗೆ ಚಿಂತೆ ಆಗುತ್ತೆ, ನಮ್ಮ ಮನೆಯಲ್ಲಿ 9 ಲಕ್ಷ ಹಸುಗಳಿದ್ದಾವೆ, 9 ಲಕ್ಷ ಹಸುಗಳಿದ್ದರ ಹಾಲು ಬೆಣ್ಣೆ ಮೊಸರಿಗೆ ಏನು ಇದೇ ಇಲ್ಲ. ಸೊ ಈಗ ಏನು ಕಲರ್ನಿಂದ ಹೋಳಿ ಆಡ್ತೀವಲ್ಲ ನಾವು, ಹಾಗೆ ಅವರು ಬೆಣ್ಣೆ ಮೊಸರನ್ನು ಎರಚಿಕೊಂಡು ಆಟ ಆಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅಷ್ಟೊಂದು ಸಮೃದ್ಧಿ ಆಗಿತ್ತು ಎಲ್ಲವೂ ಅಲ್ಲಿ. ಆದರೆ ಕೂಡ ಕೃಷ್ಣ ನಮ್ಮ ಮನೆಯ ಬೆಣ್ಣೆಯನ್ನು ಬಿಟ್ಟು ಯಾಕೆ ಬೇರೆಯವರ ಮನೆಗೆ ಬೆಣ್ಣೆ ಕದಿಯೋದಕ್ಕೆ ಹೋಗ್ತಾನೆ? ಮೋಸ್ಟ್ಲಿ ನಮ್ಮ ಮನೆಯಲ್ಲಿ ದಾಸಿಯರು ತಯಾರಿಸುವಂಥ ಬೆಣ್ಣೆ ಕೃಷ್ಣನಿಗೆ ಯಾಕೋ ರುಚಿ ಆಗ್ತಾ ಇಲ್ಲ. ಯಾಕೆಂದರೆ ಬೆಣ್ಣೆ ತಯಾರಿಸುವವರ ಕೈಗುಣದಲ್ಲಿದ್ದರೆ ಅದರ ರುಚಿ ಅಂತ ಹೇಳಲಾಗುತ್ತೆ. ದಾಸಿರಿ ಎಲ್ಲೆಲ್ಲೋ ಮನಸ್ಸಿಟ್ಕೊಂಡು ಬೆಣ್ಣೆಯನ್ನು ಕಡಿತಾರೆ, ಕೃಷ್ಣನಿಗೆ ರುಚಿ ಆಗ್ತಾ ಇಲ್ಲ. ಆದ್ದರಿಂದ ನಾನೇ ಕಡಿತೀನಿ ಬೆಣ್ಣೆಯನ್ನು ಅಂಥೇಳಿ ದೀಪಾವಳಿಯ ದಿವಸ ಬೆಳಿಗ್ಗೆ ಬೇಗ ಎದ್ದು 3-3:30 ಗಂಟೆಗೆ ಎದ್ದು ಸ್ನಾನ ಮಾಡಿ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು, ದೀಪಾವಳಿ ದಿವಸ ಅಲ್ವಾ, ರೇಷ್ಮೆ ಸೀರೆಯನ್ನು ಉಟ್ಕೊಂಡು ತಲೆಗೆ ನಾವೇನು ದುಂಡು ಮಲ್ಲಿಗೆ ಅಂತ ಹೇಳ್ತೀವಲ್ವ, ಅದನ್ನ ಮಾಲತಿ ಫ್ಲವರ್ ಅಂತ ಹೇಳ್ತಾರೆ ಅವರ ಇದರಲ್ಲಿ, ಅದನ್ನು ಅವಳು ಧರಿಸಿಕೊಂಡು ಎಲ್ಲ ರೀತಿಯಲ್ಲಿ ರಾಜನ ಪತ್ನಿ, ಅವಳು ನಂದ ಮಹಾರಾಜನ ಪತ್ನಿ, ಸರ್ವಾಭರಣ ಭೂಷಿತಳಾಗಿ ಒಳ್ಳೆ ಶುಭ್ರ ಇದನ್ನೆಲ್ಲ ಅಂದರೆ ತೊಟ್ಕೊಂಡು ಸಿಲ್ಕ್ ಸಾರಿ ತೊಟ್ಕೊಂಡು ಅವಳು ಇದು ಮಜ್ಜಿಗೆ ಕಡಿಯೋದಕ್ಕೆ ಪ್ರಾರಂಭಿಸ್ತಾಳೆ, ಬೆಣ್ಣೆ ಕಡಿಯೋದಕ್ಕೆ ಪ್ರಾರಂಭಿಸ್ತಾಳೆ. ಹೇಗೆ ಕೃಷ್ಣನ ಗುಣಗಾನವನ್ನು ಮಾಡ್ತಾ ಮಾಡ್ತಾ, ಕೃಷ್ಣ ನೀನು ಹಾಗೆ ಇದು ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳ್ಕೊಂಡು ಅವಳು ಬೆಣ್ಣೆಯನ್ನು ಕಡಿತಾ ಇರ್ತಾಳೆ, ಕೃಷ್ಣನ ಲೀಲೆಯನ್ನು ಹೇಳ್ತಾ ಹೇಳ್ತಾ. ಸೊ ಎಲ್ಲಿ ಭಗವಂತ ಏನು ಹೇಳ್ತಾರೆ, ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಟಾಮಿ ನಾರದ, ಎಲ್ಲಿ ನನ್ನ ಭಕ್ತರು ನನ್ನ ಬಗ್ಗೆ ಗುಣಗಾನವನ್ನು ಮಾಡ್ತಾರೆ ಅಲ್ಲಿ ನಾನು ಪ್ರೆಸೆಂಟ್ ಇರ್ತೀನಿ ಅಂತೇಳಿ ಅಲ್ವಾ. ಆಲ್ರೆಡಿ ಕೃಷ್ಣ ಅಲ್ಲಿ ಇದ್ದಾನೆ ಅವರ ಮನೆಯಲ್ಲಿ. ಕೃಷ್ಣ ನಿದ್ರೆಯಲ್ಲಿದ್ದ ಬೆಳಿಗ್ಗೆ, ಅಷ್ಟೊತ್ತಿಗೆ ಮಗು ಮಲಗಿರುತ್ತಲ್ವಾ. ಸೊ ಕೃಷ್ಣ ಸಂಪೂರ್ಣ ಮಗುವಿನ ಆ ಒಂದು ಇದನ್ನು ಮಗುವಾಗಿ ನಾನು ಎಂಜಾಯ್ ಮಾಡ್ಬೇಕನ್ನುವಂಥದ್ದು, ನನ್ನ ಭಕ್ತರ ಮಗುವಾಗಿ ಅಂತೇಳಿ. ಸೊ ಕೃಷ್ಣ ನಿದ್ರೆಯಲ್ಲಿದ್ದ ಅವನು ತಕ್ಷಣ ಎದ್ದೇಳ್ತಾನೆ ಈ ಲೀಲೆಯನ್ನೆಲ್ಲ ಕೇಳಿ. ಎದ್ದು ಓಡೋಡಿ ಬಂದು ತಾಯಿಯ ತೊಡೆಯ ಮೇಲೆ ಕುತ್ಕೊಳ್ತಾನೆ. ಪುಟ್ಟ ಮಗು ಆವಾಗ ಕೃಷ್ಣ ಇನ್ನು. ಆ ತಾಯಿಯ ತೊಡೆ ಮೇಲೆ ಕುತ್ಕೊಳ್ತಾನೆ. ತಾಯಿ ಹತ್ರ ಹೇಳ್ತಾನೆ, ನನಗೆ ಹಸಿವಾಗ್ತಾ ಇದೆ ಅಂಥೇಳಿ. ಆ ಕಡೆಗೋಲನ್ನು ಕೈಯಲ್ಲಿ ಹಿಡ್ಕೊಂಡು ಬಿಡ್ತಾನೆ. ಸ್ಟಾಪ್ ಮಾಡು ನೀನು, ಅಂದರೆ ಕಡಿಯೋದನ್ನು ಸ್ಟಾಪ್ ಮಾಡು ಅಂಥೇಳಿ. ಸೊ ನಮ್ಮ ಈ ಉಡುಪಿಯ ಕೃಷ್ಣ ಆ್ಯಕ್ಚುಲಿ ದಾಮೋದರ ಕೃಷ್ಣ ಅಂತಲೇ ಹೇಳ್ತಾರೆ.
ಯಾಕೆಂದರೆ ಕೈಯಲ್ಲಿ ಕಡೆಗೋಲು ಹಿಡ್ಕೊಂಡು ನಿಂತಿದ್ದಾನಲ್ವಾ, ಹಾಗೆ ಕಡೆಗೋಲನ್ನು ಹಿಡ್ಕೊಂಡು ಬಿಡ್ತಾನೆ ಕೈಯಲ್ಲಿ. ಮಾತೆ ಅವನು ಹೇಳ್ತಾನೆ, ಅದನ್ನು ನಿಲ್ಲಿಸು, ಮೊದಲು ನನಗೆ ಹಸಿವಾಗ್ತಾ ಇದೆ, ನನಗೆ ಹಾಲು ಉಣಿಸು ಅಂತೇಳಿ. ಸೊ ಹಾಗೆ ಮಾತೆ ಯಶೋದೆ ಹಾಲು ಉಣಿಸ್ತಾಳೆ ಕೃಷ್ಣನಿಗೆ. ಎಂಥ ಒಂದು ಅದೃಷ್ಟ ಮಾತೆ ಯಶೋದೆ, ಕೃಷ್ಣನಿಗೆ ಹಾಲು ಉಣಿಸುವಂಥದ್ದಲ್ವಾ. ಸೊ ಕೃಷ್ಣ ಹೀಗೆ ಹಾಲು ಕುಡಿತಾ ಇರ್ತಾನೆ. ಆವಾಗ ಅವಳಿಗೆ ನೆನಪಾಗುತ್ತೆ, ಒಲೆ ಮೇಲೆ ನಾನು ಹಾಲನ್ನು ಇಟ್ಟಿದ್ದೇನೆ, ಪದ್ಮಗಂಧ ಹಸುವಿನ ಹಾಲು. ಸೊ ಅದು ಪದ್ಮಗಂಧ ಹಸುವಿನ ಹಾಲು ಅಂದರೆ ಅದು ತುಂಬ ಶ್ರೇಷ್ಠವಾಗಿರುವಂಥ ಒಂದು ಹಾಲು. ಅದನ್ನು ಅವಳು ಅದು ಉಕ್ಕಿ ಬರ್ತಾ ಇದೆ, ಶಬ್ದ ಕೇಳ್ತಾ ಇದೆ ಅವಳಿಗೆ. ಏನು ಮಾಡ್ತಾಳೆ, ಕೃಷ್ಣನನ್ನು ಅಲ್ಲೇ ಕೆಳಗಡೆ ಕೆಳಗಡೆ ಇಟ್ಬಿಟ್ಟು ಅವಳು ಹೋಗ್ತಾಳೆ ಹಾಲನ್ನು, ಅಂದರೆ ಒಲೆಯಿಂದ ಹಾಲನ್ನು ಇಳಿಸೋದಕ್ಕೆ ಅಂತೇಳಿ. ಕೃಷ್ಣನಿಗೆ ಸಿಟ್ಟು ಬರುತ್ತೆ. ಎಂತೆಂಥವರೆಲ್ಲ ಆವಾಗ ಕೃಷ್ಣನಿಗೆ ಇದಾಗುತ್ತೆ, ಅಂದರೆ ನಾನು ಭಗವಂತ ಎಷ್ಟೆಷ್ಟು ಋಷಿಮುನಿಗಳು ಅಂದರೆ ಎಷ್ಟೆಷ್ಟು ಜನ್ಮಗಳ ತಪಸ್ಸಿನ ನಂತರ ಕೂಡ ಈ ಭಾಗ್ಯ ಯಾರಿಗೂ ನಾನು ಕೊಡಲಿಲ್ಲ. ನನ್ನನ್ನು ನೋಡೋದೇ ಕಷ್ಟವಾಗಿದೆ ಜನರಿಗೆ. ಅಂಥದ್ರಲ್ಲಿ ಇವಳ ಜೊತೆ ನಾನು ಇಷ್ಟೊಂದು ಮಗುವಾಗಿ ಲೀಲೆ ಮಾಡ್ತಾ ಇರಾಗ ಇಲ್ಲಿ ಕೃಷ್ಣ ಇದನ್ನು ಆಸ್ವಾದಿಸ್ತಾ ಇದ್ದಾರೆ. ಭಗವಂತನಿಗೆ ಹಸಿವೆ ಆಗಲ್ಲ, ಅದೊಂದು ರಸಗಳ ಆಸ್ವಾದನೆ. ಭಗವಂತನಿಗೆ ಸಿಟ್ಟು ಬರಲ್ಲ, ಭಗವಂತ ಆ ಒಂದು ರಸವನ್ನು ಆಸ್ವಾದಿಸ್ತಾ ಇದ್ದಾರೆ. ಕೃಷ್ಣನಿಗೆ ಸಿಟ್ಟು ಬರುತ್ತೆ, ನನ್ನನ್ನು ಬಿಟ್ಟು ಅವಳಿಗೆ ಹಾಲೇ ಮುಖ್ಯವಾಯ್ತಲ್ಲ, ನಾನು ತೋರಿಸ್ತೀನಿ ಅವಳಿಗೆ ಏನಂಥೇಳಿ ಅಂತ ಕೃಷ್ಣ ಅಲ್ಲಿಂದ ಹೋಗ್ತಾನೆ. ಹೋಗುವಾಗ ಅಲ್ಲಿ ಒಂದು ಸಣ್ಣ ಒಂದು ಚೂಪಾಗಿರುವಂಥ ಒಂದು ವಸ್ತು ಅವನಿಗೆ ಸಿಗುತ್ತೆ, ಕಲ್ಲಿನ ಥರ ಏನೋ. 2 ಮಡಿಕೆಗಳನ್ನು ಕಟ್ಟಿರ್ತಾರೆ ಮೊಸರಿದ್ದು. ಸೊ ಅದಕ್ಕೆ ಒಂದೊಂದಕ್ಕೆ ಹೊಡಿತಾನೆ, 2ಕ್ಕೂ ಮಜ್ಜಿಗೆ, ಅದರಲ್ಲಿ ಬೆಣ್ಣೆ ಇರುತ್ತೆ. ಸಾಮಾನ್ಯವಾಗಿ ಅಂದರೆ ಬೆಣ್ಣೆಯನ್ನು ಮಜ್ಜಿಗೆಯಲ್ಲಿ ಇಟ್ಟಿರ್ತಾರೆ ಕಡಿದ ತಕ್ಷಣ, ಆ ಥರ ಏನೋ. ಸೊ ಅದು ಎಲ್ಲವೂ ಬಿದ್ದು ಬಿಡುತ್ತೆ, ಎಲ್ಲವೂ ಕೆಳಗಡೆ ಸುರಿದು ಬಿಡುತ್ತೆ. ಬೆಣ್ಣೆ ಕೂಡ ಸಿಗುತ್ತೆ ಕೃಷ್ಣನ ಕೈಗೆ. ಅಷ್ಟು ಪುಟ್ಟ ಬಾಲಕ ತುಂಬ ಪ್ಲ್ಯಾನ್ ಮಾಡಿ ಇದು ಕಲ್ಲನ್ನು ಹೊಡೆದಿದ್ದ. ಬೆಣ್ಣೆ ಅವನಿಗೆ ಸಿಕ್ಕಿತು, ಅದನ್ನು ತಾನು ತಿಂದು ಅವನು ತಗೊಂಡು ಹೋಗ್ತಾನೆ. ಯಾರಿಗೆ? ತನ್ನ ಫ್ರೆಂಡ್ಸ್, ತನ್ನ ಸ್ನೇಹಿತರು, ಮಂಗಗಳಿಗೆ ತಿನ್ನಿಸೋದಕ್ಕೋಸ್ಕರ. ಮಾತೆ ಯಶೋದೆ ಬರ್ತಾಳೆ ಅಡುಗೆ ಮನೆಯಿಂದ, ನೋಡ್ತಾಳೆ ಎಲ್ಲ ಆ ಕಡೆ ಮಜ್ಜಿಗೆ ಇದು ಎಲ್ಲ ಚೆಲ್ಲಿದೆ. ಸೊ ಈ ಕೃಷ್ಣ ತುಂಟತನದ ಬಗ್ಗೆ ನಾನು ಕೇಳಿದ್ದೆ, ಅವನು ಈ ಥರ ಬೇರೆಯವ್ರ ಮನೇಲಿ, ಈಗ ಇಲ್ಲೇ ಅವನು ಈ ಥರ ಮಾಡ್ತಾ ಇದ್ದಾನೆ. ಸೊ ಇವನಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಬೇಕು ನಾನು ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಕೃಷ್ಣ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಹೋಗಿರುವಂಥ ಆ ಹೆಜ್ಜೆಯನ್ನು ಅನುಸರಿಸ್ಕೊಂಡು ಹೋಗ್ತಾಳೆ. ಅವಳ ಚಿಂತೆ ಏನಂದರೆ, ಕೃಷ್ಣ ನನ್ನ ಮನೇಲಿ ಬೆಣ್ಣೆ ಕದ್ರೆ ಪರವಾಗಿಲ್ಲ, ಬೇರೆಯವ್ರ ಮನೇಲಿ ಕದ್ರೆ ಅವನಿಗೆ ಕಳ್ಳ ಅಂತ ಹೆಸರು ಬರೋದು ನನಗೆ ಇಷ್ಟ ಇಲ್ಲ. ಈ ಥರ ಕಳ್ಳ ಅಂತ ಹೆಸರು ಬಂದರೆ ಮುಂದೆ ಭವಿಷ್ಯದಲ್ಲಿ ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ? ಮಾತೆ ಯಶೋದೆಯ ಚಿಂತೆ ಸಾಮಾನ್ಯ ತಾಯಿಯ ಚಿಂತೆಯ ಥರ, ಕೃಷ್ಣನಿಗೆ ಯಾರು ಹೆಣ್ಣು ಕೊಡಬೇಕು ಆ್ಯಕ್ಚುಲಿ ಅಲ್ವಾ. ಸೊ ಅವಳು ಆ ಥರ ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ನೋಡ್ತಾಳೆ, ಆ ಹೆಜ್ಜೆನ ಅನುಸರಿಸ್ಕೊಂಡು ಹೋಗ್ತಾಳೆ. ಕೃಷ್ಣ ಒಂದು ಮರದ ಒರಳಿನ ಮೇಲೆ ಕೂತಿರ್ತಾನೆ. ಕೂತ್ಕೊಂಡು ತಾನು ಬೆಣ್ಣೆ ತಿಂದ್ಕೊಂಡು ಮಂಗಗಳಿಗೆ ಬೆಣ್ಣೆಯನ್ನು ತಿನ್ಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಅಲ್ಲಿ ಇದ್ದೊಂದು ಕೋಲನ್ನು ಕೈಗೆತ್ತಿಕೊಳ್ತಾಳೆ ಮಾತೆ ಯಶೋದೆ. ಆ ಕೈಗೆತ್ತಿಕೊಂಡಾಗ ಕೃಷ್ಣ ಏನು ಮಾಡ್ತಾನೆ, ತಾಯಿಯ ಕೈಯಲ್ಲಿ ನಾವು ಅದನ್ನು ಪರಾಶರ ಮುನಿಗಳ ಒಂದು ಇದರಿಂದನೇ, ಅಂದರೆ ಸತ್ಯವ್ರತ ಮುನಿ ಅವರ ಇದರಿಂದನೇ ನಾವು ಇದನ್ನು ಕೇಳೋಣ. ಏನು ಹೇಳ್ತಾ ಅಂದರೆ ತನ್ನ ತಾಯಿಯ ಕೈಯಲ್ಲಿರುವ ಬೆತ್ತವನ್ನು ನೋಡಿ ಅವನು ಏನು ಮಾಡ್ತಾ ಇದ್ದಾನೆ, ರುದಂತ ಮುಹುರ್ನೇತ್ರ ಯುಗ್ಮಂ ಮೃಜಂತಂ ಕರಾಂಭುಜ ಯುಗ್ಮೇನ ಸಾತಂಕ ನೇತ್ರಂ ಮುಹುಶ್ವಾಸಕಂ ಪತ್ರಿ ರೇಖಾಂಕ ಕಂಠಂ ಸ್ಥಿತಗ್ರೈವಂ ದಾಮೋದರಂ ಭಕ್ತಿಬದ್ಧಂ. ತಾಯಿಯ ಕೈಯಲ್ಲಿ ಹಿಡಿದಿರುವ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳ್ತಾ ಇದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳಿಂದ ಕೂಡಿರುವ ಮುತ್ತುಗಳ ಕೊರಳ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರು ಬಿಡುತ್ತಿರುವುದರಿಂದ ಅಲುಗಾಡುತ್ತಾ ಇದೆ. ಯಾರ ಹೊಟ್ಟೆಯನ್ನ ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಅವ್ರು ಹೇಳ್ತಾರೆ. ಸೊ ಹೀಗೆ ಕೃಷ್ಣ ತಾಯಿಯ ಕೈಲಿನ ಕೋಲನ್ನು ನೋಡಿದ ತಕ್ಷಣ ಹೆದರ್ಕೊಂಡು ಬಿಡ್ತಾನೆ. ಹೆದರ್ಕೊಂಡು ಅವನು ಓಡೋಗೋದಿಕ್ಕೆ ಪ್ರಾರಂಭಿಸ್ತಾನೆ, ಆದರೆ ಅಲ್ಲಿಂದ ಕೆಳಗಡೆ ಜಂಪ್ ಮಾಡಿ. ಸೊ ಇಲ್ಲಿ ಭಯವೇ ಮೂರ್ತಿ ವೆತ್ತಂತಿರುವ ಭಯಮೂರ್ತಿಯನ್ನು ಭಯಗೊಳಿಸುವ ನೀನೇ ಭಯಗೊಂಡೆ, ತಾಯಿಯ ಕೈಯಲ್ಲಿನ ಕೋಲನ್ನು ನೋಡಿ. ಅದಾದ್ಮೇಲೆ ಅವನು ಓಡೋದಿಕ್ಕೆ ಪ್ರಾರಂಭಿಸ್ತಾನೆ. ಮಾತೆ ಯಶೋದೆ ಓಡಿಸ್ತಾ ಹೋಗ್ತಾ ಇದ್ದಾಳೆ ಕೈಯಲ್ಲಿ ಕೋಲು ಹಿಡ್ಕೊಂಡು. ಕೃಷ್ಣ ಪುಟ್ಟ ಹುಡುಗ ಓಡ್ತಾನೆ, ಆದರೆ ಮಾತೆ ಯಶೋದೆ ಹಾಲು ಮೊಸರು ಬೆಣ್ಣೆ ತಿಂದು ದಷ್ಟಪುಷ್ಟವಾಗಿದ್ಲು, ಓಡಕ್ಕಾಗ್ತಾ ಇಲ್ಲ ಅವಳಿಗೆ. ಅದರ ವಿವರಣೆ ಕೂಡ ಇದೆ. ಅವಳ ತಲೆಯಿಂದ ಹೇಗೆ ಮಾಲತಿ ಫ್ಲವರ್ಸ್ ಅಂದರೆ ಅದು ಹೂ ಜಾರ್ತಾ ಅಂದರೆ ಬೀಳ್ತಾ ಇದೆ, ಅವಳ ಸೀರೆ ಇದಾಗ್ತಾ ಇದೆ, ಸೀರೆ ಸೆರಗು ಇದಾಗ್ತಾ ಇದೆ, ಅವಳಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಓಡೋದಕ್ಕೆ ಬಹಳ ಕಷ್ಟದಿಂದ ಹೀಗೆ ಓಡ್ತಾ ಇದ್ದಾಳೆ. ಓಡ್ತಾಳೆ ಸಿಗೋದೇ ಇಲ್ಲ ಕೃಷ್ಣ ಎಷ್ಟು ಓಡಿದರೆ ಕೂಡ. ಕೃಷ್ಣ ಹಿಂದಿರುಗಿ ನೋಡ್ತಾನೆ, ಬೆವರು ಇಳಿತಾ ಇದೆ.
ಎದುರಿಸ್ರು ಬಿಡ್ತಾ ಇದ್ದಾಳೆ ತಾಯಿ, ಪಾಪ ಅವಳಿಗೆ ಏನು ನನ್ನನ್ನು ಹಿಡಿಬೇಕನ್ನುವಂಥ ಇಚ್ಛೆ ಅಲ್ವಾ, ನೋ ಪ್ರಾಬ್ಲಮ್, ನಾನು ಅವಳ ಕೈಗೆ ಸಿಗ್ತೀನಿ ಅಂಥೇಳಿ ಕೃಷ್ಣ ಸ್ಲೋ ಆಗಿ ಹೋಗೋದಕ್ಕೆ ಪ್ರಾರಂಭಿಸ್ತಾನೆ. ಸೊ ತನ್ನ ಇಚ್ಛೆಯ ಪ್ರಕಾರ ಕೃಷ್ಣ ತನ್ನ ಮಾತೆಯ ಕೈಗೆ ಸಿಗ್ತಾನೆ. ಸೊ ಭಗವಂತನ ಇಚ್ಛೆಯ ಪ್ರಕಾರ ಮಾತ್ರ ಭಗವಂತನನ್ನು ಯಾರಾದರೂ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ. ಹೇಳ್ಕೊಂಡು ಬರ್ತಾಳೆ, ಕೃಷ್ಣ ಜೋರಾಗಿ ಆಳೋದಕ್ಕೆ ಪ್ರಾರಂಭಿಸ್ತಾನೆ. ಆವಾಗ ಹೇಳ್ಕೊಂಡು ಬರುವಾಗ ಸೊ ಹೇಗೆ ಎಂಥ ಒಂದು ಆ್ಯಕ್ಚುಲಿ ಕೃಷ್ಣನಿಗೆ ನಿಜವಾಗ್ಲೂ ಭಯವಾಯಿತು ಅಂತೇಳಿ ಆವಾಗ. ಯಾಕೆಂದರೆ ಅಲ್ಲಿ ಭಗವಂತ ತಾನು ದೇವರು ಅನ್ನೋದನ್ನು ಮರೆತು ಬಿಟ್ಟು ಲೀಲೆಯನ್ನು ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಭಯ ಆಯಿತು ಕೃಷ್ಣನಿಗೆ. ಮಾತೆ ಯಾವತ್ತೂ ಹೊಡೆದಿಲ್ಲ ನನಗೆ ಕೋಲಲ್ಲಿ, ಇವಾಗ ಏನಾದರೂ ಹೊಡಿತಾಳಾ ಅಂಥೇಳಿ. ಆವಾಗ ಮಾತೆ ಯಶೋದೆ ಏನು ಮಾಡ್ತಾಳೆ, ನೀನು ಮಾಡಿರುವಂಥ ತಪ್ಪಿಗೆ ನಿನಗೆ ಸ್ವಲ್ಪ ಪನಿಷ್ಮೆಂಟ್ ಆಗಬೇಕಿಲ್ಲ, ನಿನ್ನ ಬುದ್ಧಿ ಕಲಿಯಲ್ಲ ಅಂತೇಳಿ ಅವನನ್ನು ಎಳ್ಕೊಂಡು ಬಂದು ಅಲ್ಲಿ ಮರದ ಆ ಒಂದು ಒರಳಿರುತ್ತಲ್ಲ ಅದಕ್ಕೇನೆ ಕಟ್ಟಿ ಹಾಕ್ತೀನಿ ನಿನ್ನನ್ನು ಅಂತೇಳಿ ಒಂದು ಹಗ್ಗ ತಗೊಂಡು ಬಂದು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾಳೆ. ಸೊ ಕಟ್ಟಿ ಹಾಕುವಾಗ ಅಂದರೆ ಉದ್ದ ಇದೆ, ಹಗ್ಗ ತುಂಬ ಉದ್ದ ಇದೆ, ಪುಟ್ಟ ಉದರ, ಹಗ್ಗ ತುಂಬ ಉದ್ದ ಇದೆ. ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ. ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾಳೆ, ಬಟ್ ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಇಷ್ಟು 2 ಅಂಗುಲ ಅಷ್ಟು ಏನದು ಇಷ್ಟು ಕಡಿಮೆ ಆಗ್ತಾ ಇದೆ ಅಂತೆ, ಶಾರ್ಟ್ ಆಗ್ತಾ ಇದೆ ಅಂತೆ. ಮನೇಲಿರೋ ಬೇರೆ ಹಗ್ಗವನ್ನು ತಗೊಂಡು ಬನ್ನಿ ಅಂತ ದಾಸಿಯರಿಗೆ ಹೇಳ್ತಾಳೆ, ಅವರೆಲ್ಲ ತಗೊಂಡು ಬರ್ತಾರೆ. ಹಾಗೆ ಅದನ್ನು ಟ್ರೈ ಮಾಡ್ತಾಳೆ, ಆಗಲ್ಲ. ಪಕ್ಕದ ಮನೆಯಿಂದ ಹಗ್ಗಕ್ಕೆ ಹಗ್ಗ ಸೇರಿ 1 ಕಿಲೋಮೀಟರ್ನಷ್ಟು ಉದ್ದವಾಯಿತಂತೆ ಹಗ್ಗ. ಆದರೂ ಕೃಷ್ಣನನ್ನು ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ. ಕೃಷ್ಣ ಹೊರಗಡೆಯಿಂದ ಅಳ್ತಾ ಇದ್ದಾನೆ, ಒಳಗಡೆಯಿಂದ ನಗ್ತಾ ಇದ್ದಾನೆ. ನನ್ನನ್ನು ಕಟ್ಟಿ ಹಾಕೋಕ್ಕೆ ಟ್ರೈ ಮಾಡ್ತೀರಾ? ಬ್ರಹ್ಮಾಂಡವೇ ಅಡಗಿದೆ ನನ್ನ ಹೊಟ್ಟೆಯಲ್ಲಿ, ಕಟ್ಟಿ ಹಾಕಿ ನೋಡೋಣ, ಈ ಪ್ರಪಂಚದ ಯಾವ ಹಗ್ಗ ನನ್ನನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಅಂಥೇಳಿ. ಮಾತೆ ಯಶೋದೆಗೆ ದಿಗ್ಭ್ರಮೆ ಉಂಟಾಗ್ತಾ ಇದೆ. ಇಷ್ಟು ಚಿಕ್ಕ ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ, ಇಷ್ಟು ಚಿಕ್ಕ ಉದರವನ್ನು ಯಾಕೆ ನನಗೆ ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ? ಕೃಷ್ಣ ಗೊತ್ತಿಲ್ಲದ ಹಾಗೆ ತನ್ನನ್ನು ತಾನು ಬ್ರಹ್ಮಾಂಡ ಗಾತ್ರಕ್ಕೆ ಹಿಗ್ಗಿಸಿಕೊಂಡಿದ್ದಂತೆ. ಆವಾಗ ಕಾಣೋದಕ್ಕೆ ಚಿಕ್ಕ ಅಷ್ಟೇ ಅಲ್ಲಿ. ಸೊ ಇದೆಲ್ಲ ಭಗವಂತನ ಒಂದು ಅಚಿಂತ್ಯ ಲೀಲೆ. ಮಾತೆ ಯಶೋದೆ ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ, ತುಂಬ ಪ್ರಯಾಸ ಪಡ್ತಾ ಇದ್ದಾಳೆ, ಬೆವರಿಳಿತಾ ಇದೆ, ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಗೋಪಿಯರೆಲ್ಲ ಮಾತಾಡ್ತಾ ಇದ್ದಾರೆ, ಅಷ್ಟೇ ಇವಳಿಗೆ ಕಟ್ಟಿ ಹಾಕೋಕ್ಕಾಗಲ್ಲ, ಇವಳು ಸುಮ್ಮನೆ ಪ್ರಯಾಸ ಪಡ್ತಾ ಇದ್ದಾಳೆ ಕೃಷ್ಣನನ್ನು. ಬಟ್ ಎಲ್ರಿಗೂ ದಿಗ್ಭ್ರಮೆ ಹುಟ್ಟಿಸುತ್ತೆ, ಯಾಕೆ ಕಟ್ಟಿ ಹಾಕೋಕ್ಕಾಗ್ತಾ ಇಲ್ಲ ಇವನನ್ನು ಅಂತ. ಕೊನೆಗೆ ತಾಯಿಯ ಪರಿಶ್ರಮವನ್ನು ಕಂಡು ಕೃಷ್ಣ ನನ್ನ ತಾಯಿಯ ಇಚ್ಛೆಯನ್ನು ಈಡೇರಿಸ್ತೇನೆ, ನಾನು ಅವಳಿಗೆ ನನ್ನನ್ನು ಕಟ್ಟಿ ಹಾಕ್ಬೇಕಂತೇಳಿ ಪ್ರೀತಿಯಿಂದ ಪ್ರಯತ್ನ ಪಡ್ತಾ ಇದ್ದಾಳೆ ಅವಳು ಅಲ್ವಾ. ನನ್ನ ಭವಿಷ್ಯವನ್ನು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಪ್ರೀತಿಯಿಂದ ಇದು ಮಾಡ್ತಾ ಇದ್ದಾಳೆ ಕಟ್ಟಿ ಹಾಕೋದಕ್ಕೆ ಅಂತೇಳಿ ಕೃಷ್ಣ ತನ್ನನ್ನು ತಾನು ಕುಗ್ಗಿಸಿಕೊಳ್ತಾನೆ. ಮಾತೆ ಯಶೋದೆ ಕಟ್ಟಿ ಹಾಕ್ಬಿಡ್ತಾಳೆ, ಖುಷಿ, ಅವಳಿಗೆ ತುಂಬ ಸಂತೋಷವಾಗುತ್ತೆ. ಮಾತೆ ಯಶೋದೆಗೆ ಸಂತೋಷವಾದಾಗ ಕೃಷ್ಣನಿಗೂ ಸಂತೋಷವಾಗುತ್ತೆ ಒಳಗಿಂದ. ಆದರೆ ಹೊರಗಿಂದ ತುಂಬ ಜೋರಾಗಿ ಆಳೋದಕ್ಕೆ ಪ್ರಾರಂಭಿಸ್ತಾನೆ ಅವನು. ಸೊ ಇಲ್ಲಿ 2 ಅಂಗುಲ ಕಡಿಮೆ ಆಗ್ತಾ ಇತ್ತು ಕೃಷ್ಣನನ್ನು ಕಟ್ಟಿ ಹಾಕೋದಕ್ಕೆ ಅನ್ನೋದು ಏನು ತೋರಿಸುತ್ತಂದರೆ, ಒಂದು ನಮ್ಮ ಪರಿಶ್ರಮ, ನಮ್ಮ ಪ್ರಯತ್ನ ಭಗವಂತನನ್ನು ಹಿಡಿಯೋದ್ರಲ್ಲಿ, ಇನ್ನೊಂದು ಭಗವಂತನ ಕೃಪೆ. 2 ಬೇಕು. ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಪ್ರೀತಿಯಿಂದ ಬಂಧಿಸೋದಕ್ಕೆ ನಮ್ಮ ಪರಿಶ್ರಮ, ಭಗವಂತನ ಕೃಪೆ ಬೇಕು ಅಂತೇಳಿ ಕಟ್ಟಿ ಹಾಕಿ ಮಾತೆ ಯಶೋದೆ ಒಳಗಡೆ ಹೋಗ್ಬಿಟ್ಲು. ಬಲರಾಮನಿಗೆ ಆಶ್ಚರ್ಯ, ಬರ್ತಾನೆ ಕೃಷ್ಣನನ್ನು ಕಟ್ಟಿ ಹಾಕಿರುವಂಥದ್ದು. ಯಾಕೆಂದರೆ ಬಲರಾಮನಿಗೆ ಆವಾಗ ಗೊತ್ತಿದೆ, ಅಂದರೆ ಆಗ ಬಲರಾಮನಿಗೆ ಗೊತ್ತಿದೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತೇಳಿ. ಅರೇ, ಕೃಷ್ಣನನ್ನು ಯಾರು ಕಟ್ಟಿ ಹಾಕಿರುವಂಥದ್ದು, ಎಂಥ ಒಂದು ಇದು ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಇವನನ್ನು ಕಟ್ಟಿ ಹಾಕುವಂಥ ಧೈರ್ಯ ಯಾರಿಗೆ ಬಂತು ಅಂತೇಳಿ ಬಲರಾಮ ಅವರನ್ನು ನಾನು ಖಂಡಿತ ಬಿಡಲ್ಲ ಹಾಗೆ ಹೀಗೆ ಅಂತೇಳಿ ಬೈಯೋದಕ್ಕೆ ಪ್ರಾರಂಭಿಸ್ತಾಳೆ. ಮಾತೆ ಯಶೋದೆ ಬರ್ತಾಳೆ, ಏನು ನಿಂದೇನೀಗ ಅಂತ ಕೇಳ್ತಾಳೆ. ಯಾರು ಗೊತ್ತಾ ನಿನಗೆ ಈ ಕೃಷ್ಣ? ಸಾಕ್ಷಾತ್ ನಾರಾಯಣ. ನಾನು ಯಾರು ಗೊತ್ತಾ? ಅನಂತ ಶೇಷ ಅಂತೇಳಿ. ಓ, ದೇವರ ಎಲ್ಲ ಲೀಲೆಗಳು ನನ್ನ ಮನೆಯಲ್ಲೇ ಆಗ್ತಾ ಇದೆ ಅಲ್ವಾ, ಸುಮ್ಮನೆ ಕುತ್ಕೊ ಅಂತೇಳಿ ಬಲರಾಮನಿಗೂ ಬೈದವಳು ಸುಮ್ಮನೆ ಇರಿಸ್ಬಿಡ್ತಾಳೆ. ಸೊ ಬಲರಾಮ ಇನ್ನೇನು ಹೇಳುವಂಥದ್ದು, ತಾಯಿ ಬೈದಿದ್ದಾಳೆ, ಕೃಷ್ಣ ತನ್ನ ಸ್ವ ಇಚ್ಛೆಯಿಂದ ಅವನು ಬಂಧಿತನಾಗಿದ್ದಾನೆ, ಏನು ಹೇಳುವ ಹಾಗಿಲ್ಲ ಅಂತ ಬಲರಾಮ ಸುಮ್ಮನೆ ಹೋಗ್ಬಿಡ್ತಾನೆ ಅಲ್ಲಿಂದ. ಸೊ ಈ ಲೀಲೆ ದಿಗ್ಭ್ರಮೆ ಹುಟ್ಟಿಸ್ತಾ ಇದೆ ಕುಂತಿಗೆ. ಅದಾದ್ಮೇಲೆ ಕತೆ ಮುಂದುವರಿಯುತ್ತೆ. ಕೃಷ್ಣ ತಾನು ಬಂಧಿತನಾಗಿದ್ದಾಗ ನಳಕುಬೇರ ಅನ್ನುವಂಥ ಅವರಿಬ್ಬರು ಕುಬೇರನ 2 ಮಕ್ಕಳು ಶಾಪಕ್ಕೊಳಗಾಗಿರ್ತಾರೆ, ಅವರನ್ನು ಮುಕ್ತಗೊಳಿಸುವಂಥದ್ದು. ಸೊ ಈ ಲೀಲೆಯಲ್ಲಿ ಭಗವಂತ ತಾನು ಏನು ಅನ್ನೋದಕ್ಕಿಂತ ವಿರೋಧವಾಗಿ ನಡೆದುಕೊಳ್ಳುತ್ತಾರೆ. ಕೃಷ್ಣನ ಹೆಸರು ಸತ್ಯ ಸಂಕಲ್ಪ ಅಂತೇಳಿ. ಈ ಲೀಲೆಯಲ್ಲಿ ಕೃಷ್ಣ ಸುಳ್ಳು ಹೇಳ್ತಾರೆ, ಅಂದರೆ ನಾನು ಬೆಣ್ಣೆ ಕದೀಲಿಲ್ಲ, ನಾನು ಹಾಗೆ ಮಾಡಲಿಲ್ಲ ಅಂಥೇಳಿ ಸುಳ್ಳು ಹೇಳ್ತಾರೆ. ಸೊ ಕೃಷ್ಣನ ಅಂದರೆ ಕೃಷ್ಣ ಎಲ್ಲರ ಅಂದರೆ ಭಯವನ್ನು ಒಂದು ಭಯಮೂರ್ತಿಯನ್ನು ಭಯಗೊಳಿಸುವಂಥ ಕೃಷ್ಣ ಇಲ್ಲಿ ಭಯಭೀತರಾಗುತ್ತಾರೆ. ಹಾಗೂ ಭಗವಂತನೇ ಇಲ್ಲಿ ಕದೀತಾರೆ. ಈ ಲೀಲೆಯಲ್ಲಿ ಜನರನ್ನ ಭವಬಂಧನದಿಂದ ಮುಕ್ತಗೊಳಿಸುವಂಥ, ಯಮಪಾಶ ಬಂಧನದಿಂದ ಮುಕ್ತಗೊಳಿಸುವಂಥ ಕೃಷ್ಣ ಇಲ್ಲಿ ಬಂಧನಕ್ಕೊಳಗಾಗುತ್ತಾರೆ. ಹೀಗೆ ತಾನು ಏನು ಅನ್ನೋದಕ್ಕಿಂತ ವಿರುದ್ಧವಾಗಿ ಕೃಷ್ಣ ನಡೆದುಕೊಳ್ಳುತ್ತಾರೆ. ಇದೊಂದು ಸ್ವೀಟ್ ಲೀಲೆ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ
ಇವರು ಹೇಳ್ತಾರೆ ಸತ್ಯವ್ರತ ಮುನಿಗಳು ಇದನ್ನ ಇತಿ ದೃಕ್ಸ್ವಲೀಲಾಭೀರಾನಂದ ಕುಂಡೇ ಸ್ವಘೋಷಂ ನಿಮಜ್ಜಂತಮಾಖ್ಯಪಯಂತಂ ತದೀಶಿತಜ್ಞೇಷು ಭಕ್ತರ್ಜಿತತ್ವಂ ಪುನಃ ಪ್ರೇಮತಸ್ತಂ ಶತಾವೃತಿ ವಂದೇ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಆ ದಾಮೋದರನಿಗೆ ಪ್ರೀತಿಯಿಂದ ನೂರಾರು ಸಾವಿರಾರು ಸಲ ನಮಸ್ಕಾರವನ್ನ ಮಾಡುತ್ತೇನೆ. ಸೊ ನನಗೆ ಯಾವ ವರ ಬೇಡ. ಅವರು ಏನು ಕೇಳ್ತಾರೆ, ವರಂ ದೇವ ಮೋಕ್ಷಂ ನ ಮೋಕ್ಷಾಂ ವಧಿಂ ವಾ ನ ಚಾನ್ಯಂ ರಣೀಹಾಂ ವರೀಷದಪೀಹ ಇದಂ ತೇವ ಪುರ್ನಾಥ ಗೋಪಾಲ ಬಾಲಂ ಸದಾ ಮೇ ಮನಸ್ಯಾ ವೀರಸ್ತಾಂ ಕಿಮನ್ಯೇ. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ, ಅತ್ಯುನ್ನತವಾದ ನಿನ್ನ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನಾದ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಮಾತೆ ಯಶೋದೆಯಿಂದ ಬಂಧಿತನಾದ ಈ ದಾಮೋದರನ ರೂಪ ಯಾವಾಗಲೂ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೇನು ಪ್ರಯೋಜನ. ಅವರು ಇದನ್ನ ತುಂಬ ಪ್ರೀತಿಯಿಂದ ಅಂದರೆ ಈ ಲೀಲೆಯನ್ನ ಅವರು ಅನುಭವಿಸಿ ಅವರು ಹಾಡ್ತಾ ಇದ್ದಾರೆ. ಎಷ್ಟು ಇದರಿಂದ ಇದು ಅವರ ಹೃದಯಾಂತರಾಳದಿಂದ ಬಂದಿರುವಂಥ ಪ್ರಾರ್ಥನೆ. ಯಾವುದು? ದಾಮೋದರ ಅಷ್ಟಕಂ. ಹೇಗೆ ಇಲ್ಲಿ ಕುಂತಿಯ ಹೃದಯಾಂತರಾಳದಿಂದ ಪ್ರಾರ್ಥನೆ ಬಂತಲ್ಲ, ಅದೇ ಥರ ಇಲ್ಲಿ ಸತ್ಯವ್ರತ ಮುನಿ ಇದೇ ಥರ ಅವರು ಪ್ರಾರ್ಥನೆಯನ್ನ ಮಾಡುತ್ತಾರೆ. ಸೊ ಅಂದರೆ ಇದು ಪ್ರಾರ್ಥನೆ ಹೇಗೆ ಮುಂದುವರಿಯುತ್ತೆ. ನಮೋ ದೇವ ದಾಮೋದರನಂತ ವಿಷ್ಣು ಪ್ರಸೀದ ಪ್ರಭೋ ದುಃಖ ಜಲಾಬ್ಧಿ ಮಗ್ನಂ ಕೃಪಾ ದೃಷ್ಟಿ ವೃಷ್ಟ್ಯಾತಿ ದೀನಂಬತಾನು ಗೃಹಣೀಶ ಮಾಂ ಆಜ್ಞಾಮಿ ದಕ್ಷಿ ದೃಶ್ಯ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹೀಗೆ ಸುಂದರವಾದಂತಹ ಪ್ರಾರ್ಥನೆ ದಾಮೋದರ ಅಷ್ಟಕಂ ಅಂತೇಳಿ. ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ, ನಮಸ್ತೆ ಸ್ತುಧಾಮ್ನೆ ಸ್ಫುರ ದೀಪ್ತಿ ಧಾಮ್ನೆ ತ್ವಧಿಯೋದರಾಯಾತ ವಿಶ್ವಸ್ಯ ಧಾಮ್ನೆ ನಮೋ ರಾಧಿಕಾಯೇ ತ್ವದೀಯ ಪ್ರಿಯಾಯೇ ನಮೋ ನಂತಲೀಲಾಯ ದೇವಯ ತುಭ್ಯಂ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗವನ್ನು ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹೀಗೆ ಅವರು ಅಂದರೆ ಪ್ರಾರ್ಥನೆ ಇನ್ನೂ ಇದೆ. 8 ಅಷ್ಟಕಗಳು, 8 ಇದು ಶ್ಲೋಕಗಳು. ನಾನು ಕೆಲವನ್ನ ಮಾತ್ರ ಇಲ್ಲಿ ಹೇಳಿದೆ. ಸೊ ಎಷ್ಟು ಅಂದರೆ ಭಗವಂತ ಇಲ್ಲಿ ಯಾವ ಥರ ನಡ್ಕೊಳ್ತಾರೆ ತನ್ನ ಭಕ್ತರೊಂದಿಗೆ ಅನ್ನುವಂಥದ್ದು ಬಹಳ ಬಹಳ ದಿಗ್ಭ್ರಮೆಯನ್ನು ತರಿಸುತ್ತೆ. ಈ ಲೀಲೆಯನ್ನು ಅರಿತುಕೊಳ್ಳುವುದು ಅಷ್ಟು ಸುಲಭವಲ್ಲ. ಇದನ್ನು ನಾವು ಮತ್ತೆ ಮತ್ತೆ ಅಂದರೆ ದಾಮೋದರ ಅಷ್ಟಕಂ ಅಂತೇಳಿ, ಅಂದರೆ ದಾಮೋದರ ಮಾಸ, ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಪ್ರತಿದಿನ ಇದನ್ನು ಹಾಡಿ ನಾವು ದಾಮೋದರನ ಈ ರೂಪಕ್ಕೆ ಆರತಿಯನ್ನು ಎತ್ತುತ್ತೇವೆ. ಭಗವಂತನ ವಿಶೇಷ ಕೃಪೆ ಭಕ್ತರ ಮೇಲೆ ಈ ಮಾಸದಲ್ಲಿ ಅಂತ. ಸೊ ಹಾಗೆ ಇಲ್ಲಿ ಇದನ್ನು ಕುಂತಿ ಸ್ಮರಿಸ್ತಾ ಇದ್ದಾಳೆ, ದಿಗ್ಭ್ರಮೆಗೊಳ್ತಾ ಇದ್ದಾಳೆ. ಈ ನಿನ್ನ ಲೀಲೆ ಇದೆಯಲ್ಲ, ಇದು ಬಹಳ ದಿಗ್ಭ್ರಮೆಗೊಳಿಸುವಂಥದ್ದು. ಸೊ ಹೇಗೆ ಕುಂತಿದೇವಿಗೆ ಭಗವಂತನ ಅತ್ಯುನ್ನತ ಸ್ಥಾನದ ಅರಿವಿದ್ದುದರಿಂದ ಅವಳು ಶ್ರೀಕೃಷ್ಣನ ಈ ಚಿತ್ರವನ್ನು ಆರಾಧಿಸ್ತಾ ಇದ್ಲು. ಭಯದ ಮೂರ್ತಿಯನ್ನೇ ಭಯಗೊಳಿಸುತ್ತಿದ್ದ ಅವನು ತನ್ನನ್ನು ಸಾಮಾನ್ಯವಾದ ರೀತಿಯಲ್ಲಿ ಶಿಕ್ಷಿಸಲು ಬಯಸಿದ ತಾಯಿಯ ಬಗ್ಗೆ ಭಯಪಡ್ತಾ ಇದ್ದ. ಕುಂತಿಯು ಕೃಷ್ಣನ ಉನ್ನತ ಸ್ಥಾನವನ್ನು ಅರಿತಿದ್ದಳು, ಆದರೆ ಯಶೋದೆಗೆ ಇದು ತಿಳಿದಿರಲಿಲ್ಲ. ಸೊ ಯಶೋದೆಗೆ ಇದು ತಿಳಿದಿರಲಿಲ್ಲ ಅಂದರೆ ಕೃಷ್ಣ ಅದನ್ನ ಕವರ್ ಮಾಡಿದ್ದ ಆ ಜ್ಞಾನವನ್ನ ಅಂತೇಳಿ. ಯಾಕೆಂದ್ರೆ ಒಂದು ವೇಳೆ ಯಶೋದೆಗೆ ಇದು ತಿಳಿದಿದ್ರೆ ಯಶೋದೆ ಕಟ್ಟಿ ಹಾಕ್ತಾ ಇದ್ಲ ಕೃಷ್ಣನನ್ನ? ಇಲ್ಲ, ಕೃಷ್ಣನನ್ನ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡ್ತಾ ಇದ್ಲು. ಕೃಷ್ಣ ತಾನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಯಶೋದೆಗೆ ಇದಕ್ಕಿಂತ ಹಿಂದೆ ತೋರಿಸಿದ್ದ. ಬಾಯಿಯಲ್ಲಿ ಬ್ರಹ್ಮಾಂಡವನ್ನ ತೋರಿಸೋದ್ರ ಮೂಲಕ ಅಲ್ವಾ. ಒಂದು ಕ್ಷಣ ಅವಳು ಗಾಬರಿಗೊಳಗಾಗ್ತಾಳೆ, ಇದನ್ನ ನೋಡಿ ದಿಗ್ಭ್ರಮೆಗೊಳಗಾಗುತ್ತಾಳೆ. ನನ್ನ ಮಗು ದೇವ್ರ ಹಾಗಿದ್ರೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆದರೆ ತಕ್ಷಣ ಅವಳ ಜ್ಞಾನವನ್ನ ಕವರ್ ಮಾಡಿಬಿಡ್ತಾನೆ ಕೃಷ್ಣ. ಇಲ್ಲ, ಇದು ನನ್ನ ಭ್ರಮೆಯಷ್ಟೇ ಅಂತ. ಯಾಕೆಂದ್ರೆ ಇಲ್ಲಿ ಕೃಷ್ಣ ಬಂದಿರುವಂಥದ್ದೇ ಸುಂದರವಾದ ಲೀಲೆ ಮಾಡೋದಕ್ಕೆ. ಕೃಷ್ಣ ದೇವ್ರಂತ ಗೊತ್ತಾದ ತಕ್ಷಣ
ಅವರು ಕೃಷ್ಣನ ಜೊತೆ ಈ ಥರ ಇಷ್ಟು ಕ್ಲೋಸ್ ಆಗಿ ನಡೆದುಕೊಳ್ಳೋದನ್ನು ನಿಲ್ಲಿಸಿಬಿಡ್ತಾರೆ. ಸೊ ಲೀಲೆ ಮಾಡಲಿಲ್ಲ ಅಂದರೆ ಉಳಿದ ಭಕ್ತರು ಏನು ಶ್ರವಣ ಮಾಡುವಂಥದ್ದು ಭಗವಂತನ ಬಗ್ಗೆ? ಆದ್ದರಿಂದ ಭಗವಂತ ಯಾರು ಅತ್ಯುನ್ನತ ಸ್ಥಾನದಲ್ಲಿರ್ತಾರೆ, ಅಂದರೆ ಭಕ್ತಿಯಲ್ಲಿರ್ತಾರೆ, ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತನ್ನ ಲೀಲೆಯನ್ನು ಮಾಡೋದಕ್ಕೆ. ಹಾಗೂ ಅವರ ಇಚ್ಛೆ ಕೂಡ ಕೃಷ್ಣನನ್ನು ಮಗುವಾಗಿ ಪಡೆಯಬೇಕು, ಲೀಲೆಯನ್ನು ಮಾಡಬೇಕು. ಹಾಗೆ ವೃಂದಾವನ ನಿವಾಸಿಗಳೆಲ್ಲ ಸಾಮಾನ್ಯರಲ್ಲ, ಅವರೆಲ್ಲರೂ ಎಷ್ಟೋ ಜನ್ಮಗಳ ಒಂದು ಭಕ್ತಿಯನ್ನು ಮಾಡಿದವರು ಕೃಷ್ಣನ ಸಾನ್ನಿಧ್ಯವನ್ನು ಪಡೆಯೋದಕ್ಕೆ. ಪ್ರಭುಪಾದರು ಹೇಳ್ತಾರೆ, ನೀವು ಕೂಡ ಆ ಥರ ಸಾನ್ನಿಧ್ಯವನ್ನು ಪಡೆಯಬಹುದು. ಮುಂದೆ ಕೃಷ್ಣ ಇನ್ನೊಂದು ಬಾರಿ ಅವತರಿಸುವಾಗ ಅವರ ಲೀಲೆಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಹೇಗೆ? ಅನನ್ಯ ಭಕ್ತಿಯನ್ನು ಮಾಡೋದ್ರ ಮೂಲಕ. ಗುರಿ ಅದಾಗಿರಬೇಕು ನಮ್ಮದು. ಅಷ್ಟು ಅನನ್ಯ ಭಕ್ತಿಯನ್ನು ನಾವು ಮಾಡಬೇಕು. ಕೃಷ್ಣ ಸ್ವತಃ ನಮ್ಮನ್ನು ಆಹ್ವಾನಿಸಬೇಕು, ಸಿಲೆಕ್ಟ್ ಮಾಡಬೇಕು ನಮ್ಮನ್ನು ಕೂಡ ಆ ಲೀಲೆಯಲ್ಲಿ ಭಾಗವಹಿಸೋದಕ್ಕೆ, ವೃಂದಾವನದ ಆ ಲೀಲೆಗಳಲ್ಲಿ. ಸೊ ಹಾಗೆ ಇಲ್ಲಿ ಯಶೋದೆಗೆ ಇದು ತಿಳಿದಿರಲಿಲ್ಲ ಅಂದರೆ ಯಶೋದೆಯ ಜ್ಞಾನವನ್ನು ಭಗವಂತ ಕವರ್ ಮಾಡಿದ್ದ. ಇದರಿಂದ ಕುಂತಿಯ ಸ್ಥಾನಕ್ಕಿಂತ ಯಶೋದೆಯ ಸ್ಥಾನ ಹಿರಿದು ಎಂದು ಹೇಳಬಹುದು. ದಾಸರು ಕೂಡ ಹಾಡುತ್ತಾರೆ ಅಲ್ವಾ? ಹಾಡಿಸಿದಳೆ ಯಶೋದೆ ಜಗದೋದ್ಧಾರನಾ, ಜಗದೋದ್ಧಾರನಾ ತನ್ನ ಮಗನೆಂದು ತಿಳಿಯುತ್ತಾ. ಅಂದರೆ ಭಗವಂತನನ್ನು ತನ್ನ ಮಗನೆಂದು ತಿಳಿಯುತ್ತಾ ಯಶೋದೆ ಆಡಿಸಿದಳು. ಎಷ್ಟು ಪುಣ್ಯವನ್ನು ಮಾಡಿರಬೇಕು ಮಾತೆ ಯಶೋದೆ ಅಂಥೇಳಿ ಅಲ್ವಾ? ಸೊ ಹಾಗೆ ಇಲ್ಲಿ ಯಶೋದೆಯ ಸ್ಥಾನ ಹಿರಿದು ಎಂದು ಹೇಳಬಹುದು. ತಾಯಿ ಯಶೋದೆ ಭಗವಂತನನ್ನು ಮಗುವಾಗಿ ಪಡೆದಳು. ಭಗವಂತನು ಅವಳ ಮಗನಾದ ತಾನು ಭಗವಂತ ಎಂಬುದನ್ನು ಅವಳು ಪೂರ್ಣವಾಗಿ ಮರೆಯುವಂತೆ ಮಾಡಿದನು. ತಾಯಿ ಯಶೋದೆಗೆ ತನ್ನ ಮಗನಾದ ಶ್ರೀಕೃಷ್ಣನ ಉನ್ನತ ಸ್ಥಾನದ ಅರಿವು ಇದ್ದಿದ್ದರೆ ಅವನನ್ನು ದಂಡಿಸಲು ಖಂಡಿತವಾಗಿಯೂ ಹಿಂದೆಗೆದಿದ್ದಳು. ಕೃಷ್ಣನು ಅವಳು ಈ ಸನ್ನಿವೇಶವನ್ನು ಮರೆಯುವಂತೆ ಮಾಡಿದನು. ಏಕೆಂದರೆ ಅಷ್ಟೊಂದು ಪ್ರೇಮಮಯಿಯಾದ ಯಶೋದೆಯ ಕಣ್ಣೆದುರಿಗೆ ತನ್ನ ಶಿಶು ಸಹಜವಾದ ಸಂಪೂರ್ಣ ಅಭಿನಯವನ್ನು ಮಾಡಲು ಅವನು ಬಯಸಿದ್ದನು. ತಾಯಿ ಮಗನ ನಡುವಣ ಈ ಪ್ರೀತಿಯ ವಿನಿಮಯ ಸಹಜವಾದ ರೀತಿಯಲ್ಲಿ ನಡೆಯಿತು. ಕುಂತಿಯ ದೃಶ್ಯವನ್ನು ನೆನೆಸಿಕೊಂಡು ವಿಸ್ಮಿತಳಾಗಿ ಆ ದಿವ್ಯ ಮಾತೃ ವಾತ್ಸಲ್ಯವನ್ನು ಹೊಗಳದೆ ಇರಲಾಗಲಿಲ್ಲ. ಸರ್ವಶಕ್ತನಾದ ಭಗವಂತನನ್ನು ತನ್ನ ಪ್ರೀತಿಯ ಮಗನಾಗಿ ಪಡೆದು ಅವನನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ ಯಶೋದೆಯ ಅನನ್ಯವಾದ ಪ್ರೇಮದ ಸ್ಥಾನವನ್ನು ಪರೋಕ್ಷವಾಗಿ ಅವಳು ಹೊಗಳಿದಳು. ಸೊ ಹೀಗೆ ಭಗವಂತನನ್ನು ಪ್ರೀತಿಸುವಂಥದ್ದು, ಈ ಪ್ರೀತಿಸುವಂಥದ್ದು ಆ್ಯಕ್ಚುಲಿ ನಾವು ಕೂಡ ಆ ಪ್ರೀತಿಸುವಂಥ ಇದಕ್ಕೆ ಹೋಗ್ಬೋದು, ಸ್ಥಾನಕ್ಕೆ. ಆವಾಗ ಅಂದರೆ ಹೇಗೆ ನಾವು ಹೋಗ್ಬೋದು? ಮೊದಲಿಗೆ ಸೇವೆಯನ್ನು ಮಾಡೋದ್ರ ಮೂಲಕ, ಸೇವಾನ್ಮುಖಿ ಜಿಹ್ವಾದು ಅಂತ ಹೇಳಿ. ಸೊ ಒಂದು ಉದಾಹರಣೆ ಹೇಳಬೇಕಂತಿದ್ರೆ ಇವಾಗ ಸೊ ನಮ್ಮ ಅಜ್ಜಿ, ಅಂದರೆ ಒಂದು ಉದಾಹರಣೆ ನಾನು ಹೇಳ್ತೀನಿ, ಅಂದರೆ ನನಗೆ ಅವರು ಹೇಳಿರುವಂಥದ್ದು ಇದು ಕತೆ. ಸೊ ಅವರ ಮದುವೆ, ಅವರು ದೊಡ್ಡವಳಾಗೋದಕ್ಕಿಂತ ಮೊದಲೇ ಅವರ ಮದುವೆ ಆಗೋಯ್ತು. ಅವರಿಗೆ ತುಂಬ ಸಂಭ್ರಮ ಮದುವೆ ಅಂದರೆ, ಯಾಕಂದರೆ ಹೊಸ ಸೀರೆ ಸಿಗುತ್ತೆ, ಒಡವೆಗಳು ಸಿಗುತ್ತೆ, ಸಂಭ್ರಮ, ಬಳೆ ಅದು ಇದೆಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಎಲ್ಲ ಅಂದರೆ ಎಲ್ಲರ ಕೇಂದ್ರ ಬಿಂದು ನಾನು ಆಗ್ತೀನಿ, ಎಲ್ಲರೂ ನನ್ನನ್ನು ಇದು ಮಾಡ್ತಾರೆ ಮದುಮಗಳು ಅಂತೇಳಿ, ಹಾಗೆ ಹೀಗೆ ಅಂತೇಳಿ ಅವ್ರು ಒಪ್ಕೊಂಡು ಬಿಟ್ಟಿದ್ರಂತೆ. 11 ವರ್ಷದಲ್ಲೇ ಆಯ್ತಂತೆ ಅವರ ಮದುವೆ. ಸೊ ನಾನು ಚಿಕ್ಕವಳಿದ್ದಾಗ ಅವ್ರು ಹೇಳ್ತಾ ಇದ್ದಿದ್ದು ನನಗೆ ಇದನ್ನ. ಹಾಗೆ ಅವರಿಗೆ ಬಹಳ ಸಂಭ್ರಮ ಮದುವೆ ಅಂದರೆ. ಆದರೆ ಅಂದರೆ ಮದುವೆ ಆದಮೇಲೆ ಅವರು ಅಂದರೆ ಕಳಿಸಿರ್ಲಿಲ್ಲ, ಮದುವೆ ಆದಮೇಲೆ ದೊಡ್ಡವಳಾದಮೇಲೆ ಕಳಿಸ್ತೀವಿ ಅಂತೇಳಿ ಮನೆಯಲ್ಲಿ ಇಟ್ಕೊಂಡಿದ್ರು. ಬಟ್ ಆಗಾಗ ಅವಳನ್ನು ಅಲ್ಲಿಗೆ ಕಳಿಸ್ತಾ ಇದ್ರು. ಅಂದರೆ ಸ್ವಲ್ಪ ಏನಾದರೂ ನೀನು ನಿನ್ನ ಅತ್ತೆ ಮಾವನ ಸೇವೆ ಮಾಡು ಅಂತೇಳಿ ತಿಂಗಳಿಗೆ ಒಂದು ಸತಿ ಹೋಗಿ ಬರೋದಕ್ಕೆ. ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಗಂಡ ಅಂದರೆ, ಅವರಿಗೆ ಯಾರಿಗೆ, ನನ್ನ ಅಜ್ಜಿಗೆ. ಸುಮ್ಮನೆ ನಾನು ಮದುವೆ ಅಂದರೆ ಎಲ್ಲರೂ ನನಗೆ ತುಂಬ ಇದು ಮಾಡ್ತಾರೆ ಅಂತೇಳಿ ನಾನು ಒಪ್ಕೊಂಡೆ. ಬಟ್ ನನಗೆ ಅವನಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತೇಳಿ ಅವ್ರು ಹೋಗ್ತಾನೆ ಇರಲಿಲ್ಲ ಅಂತೆ ಅಜ್ಜಿ, ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂಥೇಳಿ. ಬಟ್ ಫೋರ್ಸ್ಫುಲಿ ಕಳಿಸ್ತಾ ಇದ್ರು. ಅದಾದಮೇಲೆ ದೊಡ್ಡವಳಾದಮೇಲೆ ಕಳಿಸಿದ್ರು ಮನೆಗೆ. ಸ್ವಲ್ಪನೂ ಇಷ್ಟ ಇಲ್ಲ ಗಂಡ ಅಂದರೆ, ಯಾಕಂದರೆ ಆವಾಗ ಇನ್ನೂ ಮನಸ್ಸು ಅಂದರೆ ಚಿಕ್ಕ ಹುಡುಗಿ ಅಲ್ವಾ, ಇಷ್ಟ ಇರಲಿಲ್ಲ. ನಾನೇನೋ ಮದುವೆ ಅಂದರೆ ನನಗೆ ತುಂಬ ಇದು ಅಂದರೆ ಒಡವೆ ಎಲ್ಲ ಸಿಗುತ್ತೆ, ಸೀರೆ ಎಲ್ಲ ಸಿಗುತ್ತೆ ಅಂತ ನಾನು ಒಪ್ಕೊಂಡೆ. ಬಟ್ ನನಗೆ ಇಲ್ಲಿ ಬಂದು ಇವರ ಸೇವೆ ಮಾಡೋದು, ಈ ಮನೆಯವರು ಇವರ ಸೇವೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ಬಟ್ ಏನು ಮಾಡೋದು, ಕಳಿಸಿದ್ರು. ಅದಾದಮೇಲೆ ಸೇವೆ ಮಾಡೋದು ಸಹಜ ಆಯಿತು. ಪತಿಯ ಸೇವೆ ಮಾಡಬೇಕು, ಅತ್ತೆ ಮಾವಂದಿರ ಸೇವೆಯನ್ನು ಮಾಡಬೇಕು. ಅದೇ ಒಂದು 5-6 ವರ್ಷದಲ್ಲಿ ಅಂದರೆ ಆ ಒಂದು ಪ್ರಬುದ್ಧತೆ ಒಂದು 16-17 ವರ್ಷ ಆಗುವಾಗ ಸೇವೆ ಮಾಡ್ತಾ ಮಾಡ್ತಾ ಅವಳು ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ಳು ತನ್ನ ಪತಿಯನ್ನು, ತನ್ನ ಮನೆಯವ್ರನ್ನ, ಎಲ್ಲರನ್ನ ಕೂಡ. ಆಮೇಲೆ ಎಷ್ಟು ಅವರು ಪ್ರೀತಿಸಿದ್ರು. ಅವಳಂತ ಯಾಕೆ ಹೇಳೋದಂದ್ರೆ ಪುಟ್ಟ ಹುಡುಗಿ ಆಗಿದ್ಲು ಅಂತ ನಾನು ಹೇಳ್ತಾ ಇದ್ದೆ. ಅವರು ನನ್ನ ಅಜ್ಜಿ ಪ್ರೀತಿಸೋದಕ್ಕೆ ಪ್ರಾರಂಭಿಸಿದ್ರಂತೆ.
ಆಮೇಲೆ 18 ವರ್ಷ ಆಗುವಾಗಲೇ ಅವರಿಗೆ ಮಗು ಆಯಿತು 17 ವರ್ಷಕ್ಕೆ ಮಗು ಆಯ್ತು ಅನ್ಸುತ್ತೆ. ಸೊ ಮಗು ಅದಾದ್ಮೇಲೆ ಮತ್ತೆ ಇನ್ನೊಂದು ಮಗು, ಹೀಗೆ ಆಮೇಲೆ 20 ವರ್ಷ ಆಗೋಷ್ಟೊತ್ತಿಗೆ ಎಷ್ಟು ಪ್ರೀತಿಸ್ತಾ ಇದ್ರಂದ್ರೆ ಅವರ ಪತಿಯನ್ನ. ಅಂದ್ರೆ ಒಂದು ದಿವಸ ಪತಿ ದೂರ ಹೋದ್ರು ಕೂಡ ಅವರಿಗೆ ತುಂಬಾ ಇದಾಗ್ತಾ ಇತ್ತು, ಬೇಸರ ಆಗ್ತಿತ್ತು. ಪ್ರಾರಂಭದಲ್ಲಿ ಸ್ವಲ್ಪನೂ ಪ್ರೀತಿ ಇರಲಿಲ್ಲ, ಹತ್ರ ಹೋದ್ರೆ ಇಷ್ಟನೇ ಆಗ್ತಾ ಇರ್ಲಿಲ್ವಂತೆ. ಆಮೇಲೆ ಎಷ್ಟು ಪ್ರೀತಿಸ್ತಾ ಇದ್ರು. ಸೊ ಇದು ಹೇಗೆ ಸಾಧ್ಯವಾಯಿತು? ಈ ಪ್ರೀತಿ ನಿರಂತರವಾಗಿ ಸೇವೆ ಮಾಡ್ತಾ ಇರೋದ್ರಿಂದ ಅಲ್ವಾ? ಪತಿಯ ಸೇವೆ ಹಾಗೂ ಮನೆಯವರ ಸೇವೆಯನ್ನ ಮಾಡಿ ಅವರು ಪ್ರೀತಿಸುವುದನ್ನ ಕಲಿತರು. ಅದೇ ತರ ಸೊ ಇಲ್ಲಿ ಒಂದು ಉದಾಹರಣೆ ನಾನು ಹೇಳ್ತಾ ಇರುವಂಥದ್ದು. ಪ್ರಾರಂಭದಲ್ಲಿ ನಮಗೆ ಭಕ್ತಿ ಅಷ್ಟು ಇಷ್ಟವಾಗದೇ ಇರಬಹುದು, ಆದರೆ ನಾವು ಭಗವಂತನ ಬಗ್ಗೆ ಕೇಳಬೇಕು, ಶ್ರವಣ ಮಾಡಬೇಕು, ಭಕ್ತಿ ಸೇವೆಯನ್ನ ಮಾಡಬೇಕು, ಭಗವಂತನ ನಾಮವನ್ನ ಜಪಿಸುವಂಥದ್ದು, ಏನೇನು ಸೇವೆಗಳು ನಮಗೆ ಸಿಗುತ್ತೋ ಆ ಥರ ಸೇವೆಯನ್ನ ಮಾಡ್ತಾ ಮಾಡ್ತಾ ನಮಗೆ ಅರಿವಿಲ್ಲದೆ ನಾವು ಭಗವಂತನ ಸೇವೆ ಮಾಡೋದಕ್ಕೆ ಪ್ರಾರಂಭಿಸ್ತೇವೆ. ಸೇವೆ ಮಾಡ್ತಾ ಮಾಡ್ತಾ ಆ ಪ್ರೀತಿ ಅನ್ನುವಂಥದ್ದು ನಮ್ಮಲ್ಲಿ ಜಾಗೃತವಾಗುತ್ತೆ. ಹೀಗೆ ಅದು ನಮ್ಮಲ್ಲಿ ಆ ಪ್ರೀತಿಸೋದನ್ನ ನಾವು ಕಲಿತಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಅಂತೇಳಿ ಭಗವಂತನನ್ನ ಪ್ರೀತಿಸುವಂಥದ್ದು ಹೀಗೆ. ಸೊ ಹೀಗೆ ಭಕ್ತರೆಲ್ಲರೂ ಅಷ್ಟೊಂದು ಭಗವಂತನನ್ನ ಪ್ರೀತಿಸುವುದನ್ನ ಅವರು ಹೇಗೆ ರೂಢಿಸಿಕೊಂಡ್ರು? ಮೊದಲಿಗೆ ಸಾಧನಾ ಭಕ್ತಿಯ ಮೂಲಕ ಶ್ರವಣವನ್ನ ಮಾಡುವಂಥದ್ದು ಭಗವಂತನ ಬಗ್ಗೆ, ಅದಾದ್ಮೇಲೆ ಸೇವೆಯನ್ನ ಮಾಡುವಂಥದ್ದು ಸಾಧನಾ ಭಕ್ತಿಯ ಮೂಲಕ, ಕೊನೆಗೆ ಅವರು ಭಾವಭಕ್ತಿ ಪ್ರೇಮ ಭಕ್ತಿ ಆ ಒಂದು ಸ್ಟೇಜ್ ಅನ್ನ ಅವರು ತಲುಪುತ್ತಾರೆ ಅನ್ನುವಂಥದ್ದು. ಆದ್ರಿಂದ ಪ್ರಾರಂಭಿಕ ಹಂತದಲ್ಲಿ ನಾವು ಭಗವಂತನ ಬಗ್ಗೆ ಕೇಳುವಂಥದ್ದು, ಸೇವೆಯನ್ನ ಮಾಡುವಂಥದ್ದು ಹಾಗೂ ಸಾಧನ ಭಕ್ತಿಯನ್ನ ಮಾಡುವಂಥದ್ದು ತುಂಬಾ ಮುಖ್ಯ. ಆವಾಗ ಮಾತ್ರ ನಾವು ಭಗವಂತನನ್ನ ಪ್ರೀತಿಸೋದಕ್ಕೆ ಸಾಧ್ಯ ಅಂತೇಳಿ. ನೆಕ್ಸ್ಟ್ ಶ್ಲೋಕವನ್ನ ನಾವು ನೋಡೋಣ. ಈ ಒಂದು ಅಂದ್ರೆ ಸಂಪೂರ್ಣ ಇದು ಇದರಲ್ಲೇ ಹೋಯ್ತು, ದಾಮೋದರ ಲೀಲೆಯಲ್ಲಿ. ನಾವು ನೆಕ್ಸ್ಟ್ ಶ್ಲೋಕವನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಎಸ್, ಶ್ರುತಿ ಹೊಸಳಿ ಮಾತಾಜಿ, ಎಲ್ಲರೂ ಮ್ಯೂಟಲ್ಲಿ ಇದ್ದೀರಲ್ವಾ? ನನ್ನ ಜೊತೆ ರಿಪೀಟ್ ಮಾಡ್ತೀರಾ ಶ್ಲೋಕವನ್ನ? ಹರೇ ಕೃಷ್ಣ. ಕೇಚಿದಾಹೂರಜಂ ಜಾತಂ ಪುಣ್ಯಾಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಾ ಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ ಕೇಚಿದಾಹೂರಜಂ ಜಾತಂ ಪುಣ್ಯಾಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಾ ಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ ಕೇಚಿದಾಹೂರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯಾನ್ವಯೇ ಮಲಯಸ್ಯೇವ ಚಂದನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಡಿಯರ್ ಮಾತಾಜಿ ಓದಿ ಶ್ಲೋಕವನ್ನ. ಹರೇ ಕೃಷ್ಣ ಮಾತಾಜಿ. ಕೇಚಿದಾಹೂರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭವಾನಿ ಬಿಎನ್ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಚಿದಾಹೂರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ಧನ್ಯವಾದಗಳು. ಹರೇ ಕೃಷ್ಣ. ಕಲ್ಪನಾ ಸುರೇಶ್ ಮಾತಾಜಿ ಶ್ಲೋಕ ಓದಿ. ಓಕೆ. ಕೌಶಲ್ಯ ಮಾತಾಜಿ ಓದಿ. ಕಲ್ಪನಾ ಸುರೇಶ್. ಕೇಚಿದಾಹೂರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋಃ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಕೌಶಲ್ಯ ಮಾತಾಜಿ ಶಬ್ದಗಳ ಅರ್ಥ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಕೇಚಿತ್ ಕೆಲವರು, ಆಹುಹು ಹೇಳುತ್ತಾರೆ, ಅಜಂ ಜನ್ಮವಿಲ್ಲದವನು, ಜಾತಂ ಜನ್ಮ ತಾಳಿದನು, ಪುಣ್ಯಶ್ಲೋಕಸ್ಯ ಮಹಾಪುಣ್ಯವಂತನಾದ ರಾಜನ, ಕೀರ್ತೆಯೇ ಕೀರ್ತಿಗೋಸ್ಕರ, ಯದೋಹೋ ಯದುರಾಜನ, ಪ್ರಿಯಸ್ಯ ಪ್ರೀತಿಪಾತ್ರನ, ಅನ್ವವಾಯೇ ವಂಶದಲ್ಲಿ, ಮಲಯಸ್ಯ ಮಲಯ ಪರ್ವತದ, ಇವ ಹಾಗೆ, ಚಂದನಂ ಶ್ರೀಗಂಧದ. ಅನುವಾದ: ದೈವಶ್ರದ್ಧೆಯುಳ್ಳ ರಾಜರ ವೈಭವೀಕರಣಕ್ಕಾಗಿ ಅಜಾತನು ಜನ್ಮವೆತ್ತಿದ್ದಾನೆಂದು ಕೆಲವರು ಹೇಳುತ್ತಾರೆ. ಮತ್ತೆ ಕೆಲವರು ತನ್ನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಒಬ್ಬನಾದ ಯದುರಾಜನನ್ನು ಸುಪ್ರೀತಗೊಳಿಸಲು ಜನಿಸಿದ್ದಾನೆಂದು ಹೇಳುತ್ತಾರೆ. ಮಲಯ ಪರ್ವತದಲ್ಲಿ ಶ್ರೀಗಂಧವು ಹೇಗೋ ಹಾಗೆ ನೀನು ಅವನ ವಂಶದಲ್ಲಿ ಮೈದೋರಿರುವೆ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಶ್ರೀಲತಾ ರಾವ್ ಮಾತಾಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ. ಈ ಲೌಕಿಕ ಜಗತ್ತಿನಲ್ಲಿ ಭಗವಂತನು ಅವತರಿಸಿದ್ದು ದಿಗ್ಭ್ರಾಂತಿಜನಕವಾಗಿರುವುದರಿಂದ ಅಜಾತನ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಾನು ಎಲ್ಲ ಸೃಷ್ಟಿಗಳ ಪ್ರಭುವು ಅಜಾತನೂ ಆಗಿದ್ದರೂ ಸಹ ಈ ಲೌಕಿಕ ಜಗತ್ತಿನಲ್ಲಿ ಜನ್ಮ ತಾಳಿರುವುದಾಗಿ ಹೇಳಿದ್ದಾನೆ. ಆದ್ದರಿಂದ ಅಜಾತನ ಜನ್ಮದ ಬಗ್ಗೆ ಯಾವ ನಿರಾಕರಣವೂ ಇರಲು ಸಾಧ್ಯವಿಲ್ಲ. ಏಕೆಂದರೆ ಅವನೇ ಸ್ವತಃ ಈ ಸತ್ಯವನ್ನು ಸ್ಥಿರಗೊಳಿಸಿದ್ದಾನೆ. ಆದರೂ ಅವನು ಏತಕ್ಕಾಗಿ ಜನ್ಮ ತಾಳುವೆನೆಂಬುದರ ಬಗ್ಗೆ ವಿಧವಾದ ಅಭಿಪ್ರಾಯಗಳಿವೆ. ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಸಾರಿ ಹೇಳಲಾಗಿದೆ. ಅವನು ತನ್ನ ಅಂತರಂಗ ಶಕ್ತಿಯಿಂದ ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣೆಗಾಗಿ ಮೈದೋರುತ್ತಾನೆ. ಅಜಾತನ ಅವತಾರದ ಉದ್ದೇಶವೇ ಅದು. ಇಷ್ಟಾದರೂ ಭಗವಂತನು ಧರ್ಮಿಷ್ಠ ರಾಜ ಯುಧಿಷ್ಠಿರನನ್ನು ವೈಭವೀಕರಿಸಲು ಇದ್ದಾನೆಂದು ಹೇಳಲಾಗಿದೆ. ಭಗವಾನ್ ಶ್ರೀಕೃಷ್ಣನು ಜಗತ್ತಿನ ಎಲ್ಲರ ಒಳಿತಿಗಾಗಿ ಪಾಂಡವರ ರಾಜ್ಯದ ಸ್ಥಾಪನೆಯನ್ನು ಬಯಸಿದನೆಂಬುದು ಹೇಳಲಾಗಿದೆ. ಒಂದು ನಿಮಿಷ. ಬಯಸಿದನೆಂಬುದು ಸತ್ಯವಾಗಿದೆ. ಒಬ್ಬ ಧರ್ಮಿಷ್ಠ ರಾಜ ಜಗತ್ತನ್ನು ಆಳುತ್ತಿದ್ದರೆ ಜನಗಳು ಸುಖವಾಗಿರುತ್ತಾರೆ. ರಾಜನು ದುಷ್ಟನಾಗಿದ್ದರೆ ಜನಗಳು ಅಸುಖಿಗಳಾಗುತ್ತಾರೆ. ಕಲಿಯುಗದಲ್ಲಿ ಬಹುಮಟ್ಟಿಗೆ ರಾಜರು ದುಷ್ಟರಾಗಿರುತ್ತಾರೆ. ಇದರಿಂದ ಪ್ರಜೆಗಳು ನಿರಂತರವಾಗಿ ಅಸುಖಿಗಳಾಗಿರುತ್ತಾರೆ. ಪ್ರಜಾಪ್ರಭುತ್ವದಲ್ಲಾದರೂ ದುಷ್ಟ ಪ್ರಜೆಗಳು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಚುನಾಯಿಸುವುದರಿಂದ ತಮ್ಮ ಅಸಂತುಷ್ಟಿಗೆ ಬೇರಾರನ್ನೂ ದೂಷಿಸಲಾಗುವುದಿಲ್ಲ. ಮಹಾರಾಜ ನಳನು ಶಿಷ್ಟರಾಜನೆಂದು ಪ್ರಖ್ಯಾತನಾಗಿದ್ದನು. ಆದರೆ ಅವನು ಭಗವಾನ್ ಶ್ರೀಕೃಷ್ಣನೊಂದಿಗೆ ಸಂಬಂಧ ಹೊಂದಿರಲಿಲ್ಲ. ಆದ್ದರಿಂದ ಭಗವಾನ್ ಕೃಷ್ಣನಿಂದ ಮಹಾರಾಜ ಯುಧಿಷ್ಠಿರನು ವೈಭವೀಕೃತನಾದನೆಂದು ಭಾವಿಸಲಾಗಿದೆ. ಯದುವಂಶದಲ್ಲಿ ಜನಿಸಿ ಯದುರಾಜನನ್ನು ಭಗವಂತನು ಆಗಲೇ ಪ್ರಸಿದ್ಧಗೊಳಿಸಿದ್ದನು. ಭಗವಂತನು ಯಾದವ, ಯದುವೀರ, ಯದುನಂದನ ಇತ್ಯಾದಿ ಹೆಸರುಗಳಿಂದ ಪ್ರಸಿದ್ಧನಾಗಿದ್ದರೂ ಅವನು ಅಂತಹ ಬಂಧನಗಳಿಂದ ಮುಕ್ತನಾಗಿದ್ದಾನೆ. ಮಲೆಯ ಪರ್ವತದಲ್ಲಿ ಶ್ರೀಗಂಧವು ಹೇಗೆ ಬೆಳೆಯುತ್ತದೆಯೋ ಹಾಗೆಯೇ ಅವನು. ಮರಗಳು ಎಲ್ಲಾದರೂ ಬೆಳೆಯಬಹುದು, ಎಲ್ಲೆಡೆಯಲ್ಲಿಯೂ ಬೆಳೆಯಬಹುದು. ಆದರೆ ಶ್ರೀಗಂಧದ ಮರಗಳು ಮಾತ್ರ ಬಹುಮಟ್ಟಿಗೆ ಮಲೆಯ ಪರ್ವತ ಪ್ರದೇಶದಲ್ಲೇ ಬೆಳೆಯುವುದು. ಶ್ರೀಗಂಧ ಮತ್ತು ಮಲೆಯ ಪರ್ವತಗಳು ಪರಸ್ಪರ ಸಂಬಂಧವುಳ್ಳವು. ಆದ್ದರಿಂದ ಇದರ ಮಥಿತಾರ್ಥವೆಂದರೆ ಭಗವಂತನು ಸೂರ್ಯನಂತೆ ಎಂದಿಗೂ ಅಜಾತನು ಎಂಬುದೇ ಆಗಿದೆ. ಸೂರ್ಯನು ಪೂರ್ವ ದಿಗಂತದಲ್ಲಿ ಮೂಡುವ ಹಾಗೆ ಅವನೂ ಗೋಚರಿಸುತ್ತಾನೆ. ಇಷ್ಟಾದರೂ ಹೇಗೆ ಸೂರ್ಯನು ಪೂರ್ವ ದಿಗಂತದಲ್ಲದವನೋ ಹಾಗೆ ಭಗವಂತನು ಯಾರ ಪುತ್ರನೂ ಅಲ್ಲ. ಅವನು ಇರುವ ಎಲ್ಲದರ ತಂದೆಯಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ಕುಂತಿ ಹೇಳ್ತಾ ಇದ್ದಾಳೆ, ಯಾತಕ್ಕಾಗಿ ನೀನು ಇಲ್ಲಿಗೆ ಬರ್ತೀಯ ಅಂದ್ರೆ ನಿನ್ನ ಭಕ್ತರನ್ನ ಹೊಗಳೋದಕ್ಕೋಸ್ಕರ, ಭಕ್ತರಿಗೆ ಕೀರ್ತಿ ಕೊಡೋದಕ್ಕೋಸ್ಕರ, ದೈವ ಶ್ರದ್ಧೆಯುಳ್ಳ ರಾಜರ ವೈಭವೀಕರಣಕ್ಕಾಗಿ ಅಜಾತನು ಜನ್ಮವೆತ್ತಿದ್ದಾನೆ. ಅಜ ಅವನಿಗೆ ಜನ್ಮವಿಲ್ಲ, ಆದರೂ ಜನ್ಮವನ್ನ ಅವನು ಪಡೆಯುತ್ತಾನೆ ತನ್ನ ಭಕ್ತರಿಗೋಸ್ಕರ, ಭಕ್ತರನ್ನ ಗ್ಲೋರಿಫೈ ಮಾಡೋದಕ್ಕೋಸ್ಕರ, ಅವರನ್ನ ಹೊಗಳೋದಕ್ಕೋಸ್ಕರ. ಯುಧಿಷ್ಠಿರನಂತಹ ರಾಜರು ಹಾಗೂ ಹಲವಾರು ಭಕ್ತರನ್ನ, ಮತ್ತೆ ಕೆಲವರು ತನ್ನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಒಬ್ಬನಾದ ಯದುರಾಜನನ್ನ ಸುಪ್ರೀತಗೊಳಿಸಲು ಜನಿಸಿದ್ದಾನೆಂದು ಹೇಳುತ್ತಾರೆ. ಮಲೆಯ ಪರ್ವತದಲ್ಲಿ ಶ್ರೀಗಂಧವು ಹೇಗೋ ಹಾಗೆ ನೀನು ಅವನ ವಂಶದಲ್ಲಿ ಮೈದೋರಿರುವೆ. ಸೊ ಭಗವಂತ ಇಲ್ಲಿಗೆ ಬರುವಂತ ಮುಖ್ಯ ಉದ್ದೇಶ ಪರಿತ್ರಾಣಾಯ ಸಾಧನಂ. ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹೇಗಿದ್ರು ಭಕ್ತರಿಗೋಸ್ಕರ ಬರ್ತಾರೆ, ಹಾಗೂ ಭಕ್ತರಿಗೆ ಕೀರ್ತಿ ಕೊಡೋದಕ್ಕೋಸ್ಕರ ಕೂಡ ಭಗವಂತ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಶ್ರೀರಾಮಚಂದ್ರ ಕೂಡ ಹನುಮಾನಿಗೆ ಕೀರ್ತಿಯನ್ನ ಕೊಟ್ಟರು. ಹಾಗೆ ಶ್ರೀಕೃಷ್ಣ ಅಂತೂ ಹಲವಾರು ಜನರಿಗೆ ಕೀರ್ತಿಯನ್ನು ಕೊಟ್ಟರು. ಯುಧಿಷ್ಠಿರನಿಗೆ, ಅರ್ಜುನನಿಗೆ, ತನ್ನ ಹಲವಾರು ಭಕ್ತರಿಗೆ, ಯದು ವಂಶಕ್ಕೆ ಕೀರ್ತಿಯನ್ನ ಕೊಟ್ಟಿರುವಂಥದ್ದು ಅಲ್ವಾ. ಸೊ ಆದ್ರಿಂದ ಮುಖ್ಯ ಉದ್ದೇಶ ನೀನು ಯಾವಾಗಲೂ ಕೂಡ ಭಕ್ತರನ್ನ ಒಂದು ವೈಭವೀಕರಿಸೋದಕ್ಕೋಸ್ಕರ, ಗ್ಲೋರಿಫೈ ಮಾಡೋದಕ್ಕೆ ನೀನು ಯಾವಾಗಲೂ ಮುಂದಾಗಿರುತ್ತೀಯಾ ಅಂತ ಇಲ್ಲಿ ಅವಳು ಅದನ್ನು ಕೂಡ ಹೇಳ್ತಾಳೆ. ಒಂದೊಂದು ಲೀಲೆಯನ್ನ ಅವಳು ಅಂದ್ರೆ ಸ್ಮರಿಸಿಕೊಂಡು ಭಗವಂತ ಯಾಕೆ ಬರ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಈ ಲೌಕಿಕ ಜಗತ್ತಿನಲ್ಲಿ ಭಗವಂತನ ಅವತರಿಸಿದ್ದು ದಿಗ್ಭ್ರಾಂತಿಜನಕವಾಗಿರೋದ್ರಿಂದ ಅಜಾತನ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಜನರಿಗೆ ಬೇರೆ ಬೇರೆ ಅಭಿಪ್ರಾಯಗಳು. ಕೃಷ್ಣ ಯಾಕಂದ್ರೆ ನಮ್ಮ ತರ ಇಲ್ಲಿ ಕೃಷ್ಣ ಹುಟ್ಟಿದ್ದಾನೆ, ಅದರಿಂದ ಕೃಷ್ಣ ಕೂಡ ನಮ್ಮ ತರ ಅಂತ ಜನರು ತಿಳ್ಕೊಂಡಿರ್ತಾರೆ. ಆದ್ರೆ
ಭಗವಂತ ಯಾವ ಥರ ಹುಟ್ಟುತ್ತಾರೆ, ಹೇಗೆ ಇಲ್ಲಿ ಅವರು ನಡೆದುಕೊಳ್ತಾರೆ, ಜನ್ಮ ಕರ್ಮಚ ಮೇ ದಿವ್ಯಂ ಅಂತ ಭಗವಂತ ಹೇಳ್ತಾರೆ. ಅದು ದಿವ್ಯವಾಗಿರುವಂಥದ್ದು ಅಲ್ವಾ. ಅವರು ಎಲ್ಲದರ ಪ್ರಭು ಅಜಾತನೂ ಆಗಿದ್ದರೂ ಸಹ ಈ ಲೌಕಿಕ ಜಗತ್ತಿನಲ್ಲಿ ಜನ್ಮ ತಾಳಿರುವುದಾಗಿ ಹೇಳಿದ್ದಾನೆ. ಆದ್ರಿಂದ ಅವರ ಜನ್ಮದ ಬಗ್ಗೆ ಯಾವ ನಿರಾಕರಣ ಇರೋದಕ್ಕೆ ಸಾಧ್ಯವಿಲ್ಲ. ಭಗವಂತನ ಇದನ್ನ ಈ ಸತ್ಯವನ್ನ ಸ್ಥಿರಗೊಳಿಸಿದ್ದಾರೆ. ಆದರೂ ಯಾತಕ್ಕಾಗಿ ಜನ್ಮ ತಾಳುತ್ತಾರೆ ಅನ್ನೋದರ ಬಗ್ಗೆ ವಿಧವಾದಂಥ ಅಭಿಪ್ರಾಯಗಳಿವೆ. ಸೊ ಭಗವದ್ಗೀತೆಯಲ್ಲಿ ಭಗವಂತ ಇದನ್ನ ಸಾರಿ ಹೇಳಿದ್ದಾರೆ, ಯಾತಕ್ಕೋಸ್ಕರ ನಾನು ಜನ್ಮವನ್ನ ತಾಳ್ತೇನೆ ಅನ್ನುವಂಥದ್ದು. ಸೊ ಆದ್ರೆ ಕೂಡ ಇಲ್ಲಿ ಎಂಥ ರಾಜರನ್ನ ಒಂದು ಹೊಗಳೋದಕ್ಕೋಸ್ಕರ, ವೈಭವೀಕರಿಸೋದಕ್ಕೋಸ್ಕರ ಹಾಗೂ ಭಕ್ತರಿಗೋಸ್ಕರ ಭಗವಂತ ಇಲ್ಲಿ ಪಾಂಡವರ ರಾಜ್ಯದ ಸ್ಥಾಪನೆಯನ್ನ ಮಾಡೋದಕ್ಕೋಸ್ಕರ ಅವರು ಇಲ್ಲಿಗೆ ಬಂದಿದ್ದಾರೆ. ಹಾಗೂ ಧರ್ಮದ ತತ್ವಗಳನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಕೂಡ ಅಂತ ಯದು ವಂಶದಲ್ಲಿ ಜನಿಸಿರುವಂಥದ್ದು. ಈಗ ಮಲೆಯ ಪರ್ವತ ಅದು ಯಾಕೆ ಅದು ಹೆಸರುವಾಸಿಯಾಗಿರುವಂಥದ್ದು, ಅಲ್ಲಿ ಶ್ರೀಗಂಧ ಇರೋದ್ರಿಂದ ಮಲೆಯ ಪರ್ವತಕ್ಕೆ ಹೆಸರು ಹೊರತು ಮಲೆಯ ಪರ್ವತದಲ್ಲಿ ಅಂದರೆ ಅದು ತನ್ನ ಸ್ವಂತ ಇದರಿಂದ ಅಲ್ಲ ಅಂತ. ಸೊ ಹಾಗೆ ಭಗವಂತ ಇಲ್ಲಿ ಬಂದು ಅವರು ಈ ಬಂದಿದ್ರಿಂದ ಯದು ವಂಶ ಅದು ಒಂದು ಮಹತ್ವವನ್ನ ಪಡೆಯುತ್ತೆ. ಭಗವಂತ ಈ ಪೃಥ್ವಿಯಲ್ಲಿ ಬಂದಿದ್ರಿಂದ ಈ ಪೃಥ್ವಿ ಒಂದು ಪಾವನವಾಗುತ್ತೆ ಆ ಥರ. ಸೊ ಭಗವಂತ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ ಅಂತೇಳಿ ಇದನ್ನು ನಾವು ಇನ್ನಷ್ಟು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ನಾಳಿನ ಕ್ಲಾಸಲ್ಲಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ಯಾರ್ಯಾರು ಶ್ಲೋಕವನ್ನು ಓದೋದಕ್ಕೆ ಇಚ್ಛೆ ಇದೆಯೋ ಅವರು ಶ್ಲೋಕವನ್ನು ಓದ್ಬೋದು. ಶ್ರೀಮದ್ ಭಾಗವತಂ ಗ್ರಂಥರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವರಂದ ಕಿ ಜೈ. ವಾಂಛಕಲ್ಪತರು